ಕೆಲವ್ರಿಗೆ ಹಂಗೆ ಕೈಯನ್ನು ಬಾಚಿ ತಪ್ಪಿಕೊಳ್ತಾ ಇದ್ದಾನೆ. ಅಯ್ಯೋ ಎಷ್ಟು ಮುದ್ದಾಗಿದ್ದಾನೆ, ಎಷ್ಟು ಸಿಹಿಯಾಗಿದ್ದಾನೆ, ಒಮ್ಮೆ ನಾವು ಬಾಚಿ ತಪ್ಪಿಬೇಕು, ಒಮ್ಮೆ ಆಘ್ರಾಣಿಸಬೇಕು, ಒಮ್ಮೆ ಅವರನ್ನು ಮುದ್ದು ಕೊಡಬೇಕು ಅಂತ ಇಷ್ಟು ಮಂಗಳಾತ್ಮನಾಗಿ ಸಾಕ್ತಾ ಇದ್ದಾನೆ. ಕಂಸ ಗರಬಡಿದ ಪಿಶಾಚಿ ತರ ಕೂತಿದ್ದಾನೆ. ಆ ಮಂಚದಲ್ಲಿ ಕೂತಿರುವ ಕಂಸನ ಬಳಿ ಕೃಷ್ಣ ಖಾಲಿ ಕೈ ಬೀಸ್ಕೊಂಡು ಹೋದ. ಎಲ್ಲರೂ ಟೆನ್ಷನ್, ಮತ್ತು ಅದೇ ಟೆನ್ಷನ್. ಕೃಷ್ಣನಿಗೆ ಜಯ ಆಗುತ್ತಾ, ಕಂಸನಿಗೆ ಜಯ ಆಗುತ್ತಾ? ನೇರ ಹೋದ ಕೃಷ್ಣ. ಪತತ್ ಖಡ್ಗ ಚರ್ಮ ಗಲದ್ರತ್ನ ವರ್ಮ ಭ್ರಮನ್ ಸರ್ವಕೇಶ ಸ್ಖಲನ್ ಮೂರ್ಧಕೇಶ ಸಮಂಚಾದಸ್ತಾತ್ ಜನಾನಾಂ ಪುರಸ್ತಾತ್ ಅನೇನಾಧಿರೂಢ ಪಪಾತಾತಿ ಮೂಢ. ಪತತ್ ಖಡ್ಗ ಚರ್ಮ, ಅದೆಲ್ಲ ನಾಟಕದ ಶೈಲಿಯಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಖಡ್ಗಪಾಣಿಯಾಗಿ ಹೊರಟ ಕೃಷ್ಣ. ಗಲದ್ರತ್ನ ವರ್ಮ ಸಮಂಚಾದಸ್ತಾತ್ ಜನಾನಾಂ ಪುರಸ್ತಾತ್ ಅನೇನಾಧಿರೂಢ ಪಪಾತಾತಿ ಮೂಢ. ಮಂಚದ ಮೇಲೆ ಕೂತಿದ್ದಂತೆ. ಕೃಷ್ಣ ಎಡಗೈ ತೆಗೆದು ಕೆಳಗಡೆ ಹಾಕಿದ್ದಂತೆ ಅವನನ್ನು. ಅವನ ಕಿರೀಟ ಹಾರಿ ಹೋಯ್ತು, ಅವನ ಖಡ್ಗ ಚರ್ಮಗಳೆಲ್ಲ ದೂರ ಬೀಳ್ತು. ಎದೆ ಮೇಲೆ ಕಾಲಿಟ್ಟ, ತಲೆಗೊಂದು ಎಡಗೈಲಿ ಹೊಡೆದ, ಅವನ ಕತೆ ಮುಗೀತು. ಅಷ್ಟೇ. ಕಂಸನ್ ಸಂಹಾರ ಏನು ತುಂಬಾ ಗಂಟೆಗಟ್ಟಲೆ ಯುದ್ಧ ಇಲ್ಲ. ಹಿರಣ್ಯಕಶಿಪನ ಸಂಹಾರ ಹೆಂಗ್ ಮಾಡಿದ? ನರಸಿಂಹ ಬಂದ, ಸೀಳಿದ, ಕಥೆ ಮುಗಿದೋಯ್ತು. ಇವತ್ತು ತುಂಬಾ ಬಾರಿ ಕರೆಂಟ್ ಆಚೆ ಈಚೆ ಆಟ ಆಡ್ತಾ ಇದೆ. ಕೃಷ್ಣ ಎಷ್ಟು ರೂಪದಿಂದ ಬರ್ತಾ ಇದ್ದಾನೋ ಗೊತ್ತಿಲ್ಲ. ವಿಶೇಷವಾಗಿ ಕಂಸನ ಸಂಹಾರವನ್ನು ಮಾಡಿದ, ಮಂಗಳವಾಯಿತು. ಕಂಸೋಂದರ್ಋತ ಗರ್ವ ಪರ್ವತವರಹ ಪೋತಸ್ಯ ಘಾತಾಹತಃ ರೋಮ್ನಾಂ ಹರ್ಷಣಕಾರಿಣೀ ಶ್ರವಣತ ಪಾಪೋಘ ವಿದ್ವಂಸಿನಿ ಪ್ರೇಮ್ನಾ ಚಿಂತಯತಾಮಿ ಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ. ಕೃಷ್ಣನ ಒಂದೊಂದು ಕಥೆಗಳು ರೋಮಾಂಚನ ಆಗುತ್ತಂತೆ, ಅಂಥ ಸುಂದರವಾದ ಕಥೆಗಳು. ಕಂಸನನ್ನ ಸಂಹಾರ ಮಾಡಿದ, ಅವನ್ ಸತ್ತ. ಕಂಸನ ಕಥೆ ಮುಗಿದೋಯ್ತು. ಜಗತ್ತಿನ ದೊಡ್ಡ ಅನಿಷ್ಟ ಪರಂಪರೆ ಸತ್ತೋಯ್ತಂತೆ. ದೊಡ್ಡ ಅನೇಕ ರಾಕ್ಷಸರಿಗೆ ನಾಯಕನಾಗಿದ್ದ ಅವನೇ ಸತ್ತ. ಆದ್ರೆ ಇನ್ನು ಉಳಿದ ಎಲ್ಲ ಸಾಮಾನ್ಯ ರಾಕ್ಷಸರೆಲ್ಲ ಹತರಾಗಿ ಹೋದ್ರು. ಇಷ್ಟರಲ್ಲಿ ಏನಾಯ್ತು ಅಂದ್ರೆ, ಕಂಸನಿಗಿಬ್ರು ಹೆಂಡಂದ್ರಿದ್ರಂತೆ. ಅವ್ರ ಹೆಸರು ಆಸ್ತಿ ಪಾಸ್ತಿ. ಗೊತ್ತಾಯ್ತಲ್ಲ? ಆಸ್ತಿ ಪಾಸ್ತಿ ಅಂತ ಜಾಸ್ತಿ ಮಾತಾಡಬೇಡ್ರಿ, ಅವ್ರ ಕಂಸನ ಹೆಂಡಂದ್ರು ಅಂತಾರೆ ಭಾಗವತ. ಅವ್ರೇನ್ ಮಾಡಿದ್ರು? ಜರಾಸಂಧನ ಮಕ್ಕಳಂತವ್ರು. ಅವನೊಬ್ಬ ಭಯೋತ್ಪಾದಕ, ಜಾಗತಿಕ ಭಯೋತ್ಪಾದಕ. ಆ ಜರಾಸಂಧನಿಗೆ ಹೋಗಿ ಹೇಳಿದ್ರು, ನಿನ್ನ ಅಳಿಯನನ್ನ ಕೃಷ್ಣ ಕೊಂದ. ಇಲ್ಲಿ ಗಂಡನ್ ಸಾಯಿಸಿದ್ರು, ಈಗ ಅಪ್ಪನ್ ಸಾಯಿಸ್ಲಿಕ್ಕೆ ಹೊಂಟ್ಯಾರು. ಎರಡು ಕುಲ ಉದ್ಧಾರ ಮಾಡುವ ಶಕ್ತಿಯು ಹೆಣ್ಣಿಗಿರಿಯಂತೆ, ಎರಡು ಕುಲ ನಾಶ ಮಾಡುವ ಶಕ್ತಿಯು ಹೆಣ್ಣಿಗಿರಿಯಂತೆ. ಎರಡು ಕುಲ ನಾಶ ಯಾವುದು ಮಾಡುತ್ತೆ ಅಂದ್ರೆ, ಆಸ್ತಿ ಪಾಸ್ತಿಯ ವಿಚಾರ ಎರಡು ಕುಲ ನಾಶ ಮಾಡುತ್ತೆ. ಎರಡು ಕುಲ ಉದ್ಧಾರ ಯಾವುದು ಮಾಡುತ್ತೆ ಅಂದ್ರೆ, ಕೃಷ್ಣನ ಕಥೆ ಎರಡು ಕುಲ ಉದ್ಧಾರ ಮಾಡುತ್ತೆ. ಹೆಣ್ಣಿಗೆ ಎರಡು ಶಕ್ತಿ ಇದೆ. ಎರಡು ಕುಲ ಉದ್ಧಾರ ಮಾಡುವ ಶಕ್ತಿಯೂ ಇದೆ, ಎರಡು ಕುಲ ನಾಶ ಮಾಡುವ ಶಕ್ತಿಯೂ ಇದೆ. ಎರಡು ಕುಲ ನಾಶ ಮಾಡಿದ ದೃಷ್ಟಾಂತ ಯಾರು ಅಂದ್ರೆ, ಕಂಸನ ಹೆಂಡಂದಿರು ಅಸ್ಥಿ ಪ್ರಾಸ್ತಿಯರು. ಈ ಎರಡು ಕುಲವು ಉದ್ಧಾರ ಮಾಡುವುದಕ್ಕೆ ದೃಷ್ಟಾಂತ ಯಾರು ಅಂತ ಕೇಳೋದು ಬೇಡ. ನನ್ನ ಎದುರು ಕೂತಿದ್ದೀರಲ್ಲ ನೀವೇ, ಮಹಾ ಸ್ತ್ರೀ ರತ್ನಗಳು, ಪತಿವ್ರತೆಯರು, ನೀವೇ ಎರಡು ಕುಲ ಉದ್ಧಾರ ಮಾಡ್ಲಿಕ್ಕೆ ಕೂತಿದ್ದೀರಿ. ಅಲ್ಲ, ನಾವೆಲ್ಲ ಎರಡು ಕುಲ ಉದ್ಧಾರ ಮಾಡಿದೀವಿ ಅಂತ ಕೇಳಬೇಡ್ರಿ. ನೀವು ಕೇಳಿದ ಭಾಗವತದ ಕಥೆಯ ಪುಣ್ಯ ನಿಮ್ ಗಂಡನ ಕುಲನೂ ಉದ್ಧಾರ ಮಾಡುತ್ತೆ, ಅಪ್ಪನ ಕುಲನೂ ಉದ್ಧಾರ ಮಾಡುತ್ತೆ. ಅಂತಹ ಶಕ್ತಿ ಭಾಗವತಕ್ಕಿದೆ. ಹೋಗಿ ಚಾಡಿ ಹೇಳಿದ್ರು. ಜರಾಸಂಧ ಯೋಚನೆ ಮಾಡಿದ, ಕೃಷ್ಣನಿಗೆ ಹೆಂಗಾದ್ರೂ ಅನ್ಯಾಯ ಮಾಡಬೇಕು, ಹೆಂಗ್ ಮಾಡೋಣ? ಜರಾಸಂಧನಿಗೆ ಒಬ್ಬ ದತ್ತು ಪುತ್ರ ಇದ್ದ, ಶಿಶುಪಾಲ ಅಂತ ಅವನ ಹೆಸರು. ಅವನು ಹೇಳಿದ, ಅಪ್ಪ, ನನಗೆ ಆ ರುಕ್ಮಿಣಿನ ಮದುವೆ ಆಗ್ಬೇಕು ಅಂತ ಆಸೆ ಇದೆ, ಆದ್ರೆ ಅವಳು ಮಾತ್ರ ಕೃಷ್ಣನನ್ನ ಆಸೆ ಪಡ್ತಿದ್ದಾಳೆ, ಹೆಂಗಾದ್ರೂ ಮಾಡಿ ಆ ರುಕ್ಮಿಣಿಯನ್ನು ನನಗೆ ಮದುವೆ ಮಾಡಿಸು. ಜರಾಸಂಧ ಹೇಳಿದ, ನೀನ್ ಬಾಸಿಂಗ ಕಟ್ಕೋ, ನಿನ್ ಕೈಲಿ ಅವಳ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿಸ್ತೀನಿ ಎಂದ. ರುಕ್ಮಿಣಿ ಹೇಳಿದ್ಲು, ಬಾ ಕಟ್ಟಿಸ್ಕೊಳ್ತೇನೆ. ಅವಳೊಂದು ಪತ್ರ ಬರೆದು ಬ್ರಾಹ್ಮಣ ಕೊಟ್ಲು. ಕೃಷ್ಣ, ನಾನ್ ನಿನಗೆ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ, ನನ್ನ ಕೈ ಬಂದು ನೀನು ಹಿಡ್ಕೋ, ಇಲ್ಲದೇ ಇದ್ರೆ ಒಳ್ಳೆ ದೇವರ ನೈವೇದ್ಯಕ್ಕಿಟ್ಟ ಹಣ್ಣುಗಳನ್ನ ನಾಯಿ ಬಂದು ಕಚ್ಕೊಂಡು ಹೋದಂಗಾಗುತ್ತೆ. ನಿನ್ ಸಮರ್ಪಣೆಗಿರುವ ಒಂದು ಹಣ್ಣು ಹೆಣ್ಣು ನಾನು. ಆ ನಾಯಿ ತರ ಇರುವವನು ಶಿಶುಪಾಲ, ಅವನು ಮುಟ್ಟಬಾರದು, ನನ್ನನ್ನ ನೀನ್ ಮುಟ್ಟಬೇಕು. ಆ ಬ್ರಾಹ್ಮಣ ತಗೊಂಡೋಗಿ ಪತ್ರ ಕೊಟ್ರೆ ದೇವರು ಓದು ಅನ್ನಂತೆ. ಇದರಲ್ಲಿ ಇದೇ ಬರೆದಿದ್ಲು, ನನ್ನ ಸಮರ್ಪಣೆ ಕೃಷ್ಣನಿಗೆ.
ಇಲ್ಲೂ ಒಂದು ಸಂದೇಶ ಇದೆ. ರುಕ್ಮಿಣಿ ಅಂದ್ರೆ ಏನು ಗೊತ್ತೇನೋ? ಸಾಕ್ಷಾತ್ ಲಕ್ಷ್ಮೀದೇವಿ, ಮಹಾಮಾಯ. ಆ ಲಕ್ಷ್ಮೀದೇವಿ ಅವಳ ಸಮರ್ಪಣೆ ಯಾರಿಗೆ ಬರೀಬೇಕು ಅಂತ ಅವಳೇ ಬರೆದಿದ್ದಾಳೆ. ನನ್ನ ಸಮರ್ಪಣೆ ದೇವರಿಗೆ ಮಾಡ್ರಿ, ಶಿಶುಪಾಲನಿಗೆ ಮಾಡಬೇಡ್ರಿ ಅಂದ್ರೆ ಅದು ದುಶ್ಚಟಗಳ ಪ್ರತೀಕ. ಇಸ್ಪೀಟ್ ಕಾರ್ಡು, ಒಂದಂಗಿ ಲಾಟ್ರಿ ಇದ್ದಂಗೆ. ನೀವು ಸಂಪಾದನೆ ಮಾಡಿದ ಹಣವನ್ನ ಕುಡಿತ, ಇಸ್ಪೀಟು, ಜೂಜಾಟ ಇವುಗಳಿಗೆ ಇನ್ವೆಸ್ಟ್ ಮಾಡಬೇಡಿ. ಕೃಷ್ಣ ಭಕ್ತಿ ಎಲ್ಲಿ ನಡೆಯುತ್ತೆ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿ. ನಿಮ್ಮ ಹಣವನ್ನ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡಿದ್ರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಕತೆ ಹೇಳಿದಾಳೆ. ಜಗನ್ಮಾತೆಯಾದ ರುಕ್ಮಿಣಿಯ ಸಂದೇಶ ಇದು. ನನ್ನ ಸಮರ್ಪಣೆ ಕೃಷ್ಣನಿಗೆ, ಚಟಗಳಿಗೆ ಪ್ರತೀಕ ಆದ ಶಿಶುಪಾಲನಿಗಲ್ಲ. ಈ ಸಂದೇಶವನ್ನ ಒಬ್ಬ ಬ್ರಾಹ್ಮಣನ ಕೈಲಿ ಓದಿಸ್ತಾನೆ ದೇವರು, ಜಗತ್ತಿಗೆ ಓದಿಸ್ತಾನೆ. ಓಡ್ಕೊಂಡು ಬಂದು ಬ್ರಾಹ್ಮಣನ ಕೈ ಗಟ್ಟಿ ಹಿಡ್ಕೊಳ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಕೃಷ್ಣ ತುಂಬಾ ಟೆನ್ಷನ್ ಮದುವೆ ಇದು. ಆ ಕಡೆ ಶಿಶುಪಾಲ, ಜರಾಸಂಧ ಎಲ್ಲ ಇದ್ದಾರೆ. ರುಕ್ಮಿಣಿ ಕೈ ನೀನು ಹಿಡ್ಕೊಳ್ತೀಯಲ್ಲೋ ಡೌಟ್ ಬಂದಿತ್ತು. ನೀನು ಓಡ್ಕೊಂಡು ಬಂದು ನನ್ನ ಕೈ ಹಿಡ್ಕೊಂಡ ಮೇಲೆ ನಿಶ್ಚಯ ಆಯ್ತು. ಪತ್ರ ತನ್ನ ಕೈಯನ್ನೇ ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿ ಕೃಷ್ಣ, ನೀನು ಪತ್ರ ಬರೆದ ಕೈಯನ್ನು ಇನ್ನೆಷ್ಟು ಗಟ್ಟಿ ಹಿಡ್ಕೊಳ್ಳಿಕ್ಕಿಲ್ಲ ಅಂತ ನನಗೆ ಅರ್ಥ ಆಯ್ತು ಅಂತ ಬ್ರಾಹ್ಮಣ. ಸಂದೇಶಂ ಭೀಷ್ಮ ಕನ್ಯಾಯಾ ಸಂದೃಶ್ಯ ಕಮಲೇಕ್ಷಣ ತಮ್ ದೇಶಂ ದಯಾಗಚ್ಚನ್ ಮಂದಸ್ಮಿತ ಮುಖೋದ್ಯುತ. ಅವನ ಮುಖ ಮಾರಿಯೆಲ್ಲ ಅರಳಿತಂತೆ. ಸಂದೇಶ ನೋಡಿ ಮುಖ ಅಳಿಸಿಕೊಂಡು ರಥ ಹತ್ತಿ ಓಡಿದ ಕೃಷ್ಣ. ಎಲ್ಲಿ ರುಕ್ಮಿಣಿ ಇದ್ದಾಳೆ? ಕುಂಡಲಿನಿ ನಗರ ಇದೆ, ಅಲ್ಲಿ ಹೊರಗೆ ಹೋಗಿ ಕೂತ. ಯಾವ ಶಿವಾಲಯದಲ್ಲಿ ಕಲ್ಯಾಣ ಮಾಡಿಕೊಳ್ಬೇಕಂತ ಪ್ರತಿಯೊಬ್ಬರ ಮಾಂಗಲ್ಯಕ್ಕೆ ನಿಯಾಮಕರು ಶಿವ ಪಾರ್ವತಿ. ಪ್ರತಿದಿನ ಶಿವಪಾರ್ವತಿಯರನ್ನ ನಮಗೆ ಮಾಂಗಲ್ಯ ಕೊಡಿ, ಸೌಭಾಗ್ಯ ಕೊಡಿ. ಇವತ್ತೆಲ್ಲ ಕೂಡಿ ಬಂದಿದೆ. ಚೈತ್ರ ಮಾಸ, ಚೈತ್ರ ಗೌರಿ ಅಂತೀರಿ, ಪಾರ್ವತಿ ಅದು. ಶುಕ್ರವಾರ ರುಕ್ಮಿಣಿ ಕಲ್ಯಾಣ, ರಾಮನವಮಿ, ಹನುಮತ್ ಜಯಂತಿಯ ನಡುಭಾಗ. ಇದರಂತ ಪುಣ್ಯಕಾಲ ಬಹುತೇಕ ಪಂಚಾಂಗದಲ್ಲಿ ಯಾವತ್ತೂ ಸಿಗಲ್ಲ ನಿಮ್ಮಂಥವರಿಗೆ. ಅಂಥ ಒಂದು ಒಳ್ಳೆಯ ಪುಣ್ಯಕಾಲ ರುಕ್ಮಿಣಿ ಕಲ್ಯಾಣದ ಕಾಲ. ರುಕ್ಮಿಣಿ ಕಲ್ಯಾಣ ಮಾಡಿಸಿದವರು ಯಾರು ಗೊತ್ತಾ? ಶಿವಪಾರ್ವತಿಯರು ನಿಂತು ತಮ್ಮ ಅಪ್ಪ ಅಮ್ಮನ ಕಲ್ಯಾಣ ಮಾಡಿಸಿದ್ರು ಅಂತ ಭಾಗವತಲ್ಲಿ ಕಥೆ ಇದೆ. ಆ ಶಿವಾಲಯಕ್ಕೆ ಪಾರ್ವತಿಯ ಮಂದಿರಕ್ಕೆ ಹೋಗ್ತಿದ್ಲು. ರುಕ್ಮಿಣಿ ಹೆಂಗ್ ಹೋಗ್ತಿದ್ಲು? ನಡ್ಕೊಂಡು ಹೋಗ್ತಿದ್ಲಂತ. ಕೃಷ್ಣ ಹೆಂಗ್ ಬಂದ? ರಥದಾಗ ಬಂದಂತ. ಯಾಕೆ ಹಿಂಗಾಯ್ತು? ಅದಕ್ಕೂ ಒಂದು ಉತ್ತರ ಕೊಟ್ಟಿದ್ದಾರೆ ಭಾಗವತದಲ್ಲಿ. ಹಿಂದಿನ ಅವತಾರದಲ್ಲಿ ಇವಳು ಸೀತೆ, ರುಕ್ಮಿಣಿಯೇ ಸೀತೆ, ಕೃಷ್ಣನೇ ರಾಮ. ಸೀತಾ ಕಲ್ಯಾಣ ಆದ ಮೇಲೆ ರಾಮ ಕೇಳಿದಂತೆ, ನಮ್ ಕಲ್ಯಾಣ ಚಲೋ ಆಯ್ತೋ ಇಲ್ಲ? ಸೀತೆ ಹೇಳಿದಂತೆ, ಏನೋ ಚಂದ ಆಗ್ಲಿಲ್ಲ. ಯಾಕೆ ಹಿಂಗ್ ಹೇಳ್ತಿ? ಜಗತ್ತೆಲ್ಲ ಸಂಭ್ರಮ ಪಟ್ಟಿದೆ. ಹೌದು, ನನಗ್ ಸಂಭ್ರಮ ಆಗ್ಲಿಲ್ಲ. ಯಾಕೆ ಸಂಭ್ರಮ ಆಗ್ಲಿಲ್ಲ? ಒಂದೇ ಬೇಜಾರು, ನಾನು ಪತಿವ್ರತೆ. ಗಂಡ ನಡೆದು ಬಂದ, ನಾನು ರಥದಲ್ಲಿ ಬಂದೆ ಅಂತಳು. ಸೀತೆ ಕಲ್ಯಾಣ ಆಗಬೇಕಾದ್ರೆ ವಿಶ್ವಾಮಿತ್ರರು ರಾಮನನ್ನ ಪಾದಯಾತ್ರೆ ಮಾಡಿ ನಡೆಸ್ಕೊಂಡು ಬಂದಿದ್ದಾರೆ. ಸೀತೆ ಸ್ವಯಂವರ ಮಂಟಪಕ್ಕೆ ಬರಬೇಕಾದ್ರೆ ಭರ್ಜರಿಯ ರಥದಲ್ಲಿ ಬಂದಿದ್ದಾಳೆ ಅವಳು. ಹೆಂಡತಿ ರಥದಲ್ಲಿ ಬರೋದು, ಗಂಡ ನಡ್ಕೊಂಡು ಬರೋದು ಧರ್ಮ ಅಲ್ಲ, ಪತಿವ್ರತೆಯ ಧರ್ಮ ಅಲ್ಲ. ಗಂಡ ರಥದಲ್ಲಿ ಬರಬೇಕು, ಹೆಂಡತಿ ನಡೆದು ಹೋಗ್ಬೇಕು. ಇವತ್ತೆಲ್ಲ ಈ ಕತೆ ಹೇಳಿದ್ರೆ ಹೆಂಡಂದ್ರಿಗೆ ಸಿಟ್ಟು ಬರುತ್ತೆ. ಇಬ್ರು ಸಮಾನರು ಅಂತಾರವ್ರು. ನೀವ್ ಹೇಳಂಗಿಲ್ಲ, ಸಿಟಿಲೆಲ್ಲ ಹೋಗಂಗೆ ಹೇಳ್ರಿ. ಕೊತ್ತಂಬರಿ ಸೊಪ್ಪು ಯಾರು ಹಾಕ್ಬೇಕು ಅಂತ ಚರ್ಚೆ. ಅಡಿಗೆ ಆದ್ಮೇಲೆ ಇಬ್ರು ಸೇರಿ ಅಡಿಗೆ ಮಾಡಿರ್ತಾರೆ. ನೀನ್ ಹಾಕು ಅಂತ ಹೆಂಡತಿಗೆ ಹೇಳಿದ್ರೆ ಡೈವರ್ಸ್ ಕೊಡ್ತಾಳೆ ಹೆಂಡತಿ. ಎಷ್ಟು ಸಿಟ್ಟು ಬರುತ್ತೋ ಅವ್ರಿಗೆ. ನೀವು ಮಹಾಪತಿವ್ರತೆಯರು, ನಿಮಗೇನೋ ಅಂತ ಆಕ್ಷೇಪಗಳಿಲ್ಲ. ಸೀತೆ ಹೇಳ್ತಾಳೆ, ರಾಮ ನೀನು ನಡೆದು ಬಂದಿ, ನಾನ್ ರಥದಲ್ಲಿ ಬಂದಿದ್ದೀನಿ. ಮದುವೆ ನನಗೆ ಇಷ್ಟ ಆಗಿಲ್ಲ, ಒನ್ಸ್ ಮೋರ್ ಇನ್ನೊಂದ್ಸಲಿ ಮದುವೆ ಆಗೋಣ. ನಾನ್ ನಡೆದು ಬರ್ತೀನಿ, ನೀನ್ ರಥದಾಗ ಬಾ ಅಂತ. ರಾಮ ಹೇಳ್ತಾನೆ, ಈ ಅವತಾರದಲ್ಲಿ ಮದುವೆ ಮುಗಿದೋಗಿದೆ, ಕೃಷ್ಣಾವತಾರದಲ್ಲಿ ಆ ಡ್ಯೂ ಪೂರೈಸ್ತೀನಿ ಅನ್ನಂತ. ಅದಕ್ಕೆ ಕೃಷ್ಣ ಈಗ ರಥದಲ್ಲಿ ಬರ್ತಾ ಇದ್ದಾನಂತೆ, ರುಕ್ಮಿಣಿ ನಡೆದು ಬರ್ತಾ ಇದ್ದಾಳಂತೆ. ಹೇಗೆ ನೋಡ್ರಿ, ಅವ್ರವ್ರದನ್ನು ಸಂಯೋಜನೆ ಮಾಡ್ಕೊಡ್ತಾ ಅಂದ್ರೆ ತೇವನೇನವರ ಜಂತಿ. ನಡೆದು ಬರ್ತಾ ಇದ್ದಾಳೆ ರುಕ್ಮಿಣಿ, ಎಂಥ ಪತಿವ್ರತೆ. ಕೃಷ್ಣ ರಥದಲ್ಲಿ ಬಂದೇ ಬಿಟ್ಟ, ಬಿರುಸಿನ ರಥ. ಅವ್ನು ಬರ್ಬೇಕಾದ್ರೆ ತುಂಬಾ ಜನ ಹೆಣ್ಮಕ್ಳು ಕಾಮೆಂಟ್ ಮಾಡಿದ್ರಂತೆ, ವಾಟ್ಸ್ಆಪ್ ಕಾಮೆಂಟ್ ಇದೆಯಲ್ಲ, ಮಾತನಾಡಿದ್ರಂತೆ. ದೂರದಿಂದ ಯಾರು ಬರ್ಲಿಕ್ಕತ್ತಾರ ನೋಡ್ರಿ. ನಾಯಂ ಸ್ಮರ ಶ್ಯಾಮಲ ಕೋಮಲಾಂಗ, ನಾಯಂ ಶಶೀವೀತ ಕಳಂಕ ಶಂಕ, ನಾಯಂ ರವಿರ್ಲೋಕ ಧೃದಾರ್ತಿಹಾರಿ, ಸೋಯಂ ಪುರಾಣ ಪುರುಷೋದ್ವಿತೀಯ. ಒಬ್ಳು ಹೇಳಿದ್ಲಂತೆ, ಇವನ್ ಸಾಕ್ಷಾತ್ ಮನ್ಮಥನೇ ಬರ್ತಿದ್ದಾನೆ. ಅದು ಪಕ್ಕದೋಳು ಹೇಳಿದಂತೆ, ಮನ್ಮಥನಿಗೆ ಟ್ಯಾಲಿ ಮಾಡಬೇಡ, ಅವನ ಅಪ್ಪ ಇದ್ದಂಗಿದ್ದಾನಿವ. ಇನ್ನೊಬ್ಳು ಹೇಳಿದಂತೆ, ಹಾಗಾದ್ರೆ ಚಂದ್ರನೇ ಬರ್ತಾ ಇದ್ದಾನೆ, ಹುಣ್ಣಿಮೆ ಚಂದ್ರನೇ ಬರ್ತಿದ್ದಾನೆ ರಥದಲ್ಲಿ.
ಇನ್ನೊಬ್ಳು ಚೂಟಿದ್ಲಂತೆ, ಚಂದ್ರನಿಗೆ ಟ್ಯಾಲಿ ಮಾಡಬೇಡ, ಅವನಿಗಿಂತ ಚಂದಿದ್ದಾನೆ. ಯಾಕೆಂದ್ರೆ ಚಂದ್ರನ ಮುಖದಲ್ಲಿ ಕಪ್ಪು ಕಳಂಕ ಅದ, ಇವನ್ ಮುಖದಾಗ ಯಾವ ಕಳಂಕ ಇಲ್ಲ, ನಿಷ್ಕಳಂಕ ಇದ್ದಾನೆ ಇವ. ಇನ್ ಕೆಲವರು ಹೇಳಿದ್ರಂತೆ ಹಾಗಾದ್ರೆ ಸೂರ್ಯನೇ ಬರ್ತಾ ಇದ್ದಾನೆ. ಅದಕ್ಕೆ ಇನ್ನೊಬ್ಳು ಹೇಳಿದಂತೆ, ಸೂರ್ಯ ಎಷ್ಟು ನಡುನೆತ್ತಿಯಲ್ಲಿ ಇದ್ರೂ ಕೂಡ 40 ಟೆಂಪರೇಚರ್ ಅದು ಚಿಂಚಲಿಯಲ್ಲಿ, ಇವನ್ ಪಕ್ಕದಲ್ಲೇ ಬಂದ್ರೆ ನಮ್ ಕಥೆ ಏನು? ಇವನು ಚಂದ್ರನಂತೆ ತಂಪಾಗಿದ್ದಾನೆ, ಸೂರ್ಯನಂತೆ ತೇಜಸ್ವಿ ಆಗಿದ್ದಾನೆ, ಮನ್ಮಥನಿಗಿಂತ ಸುಂದರನಾಗಿದ್ದಾನೆ. ಹಾಗಾದ್ರೆ ಯಾರು? ಎಲ್ಲಾ ಸಾಮೂಹಿಕವಾಗಿ ಹೇಳಿದ್ರಂತೆ, ಇವನ್ ಚಂದ್ರ ಅಲ್ಲ, ಇವನ್ ಮನ್ಮಥ ಅಲ್ಲ, ಇವನು ಇಂದ್ರ ಅಲ್ಲ, ಇವನ ಅಗ್ನಿ ಅಲ್ಲ, ಇವನು ಎಲ್ಲರಿಗೂ ಸ್ವಾಮಿಯಾದ ಪರಮ ಪುರುಷನಾದ ನಾರಾಯಣನೇ ಬರ್ತಾ ಇದ್ದಾನೆ ಕೃಷ್ಣ ರೂಪದಿಂದ ಅಂತ ಹೇಳಿದ್ದಾನೆ. ಶ್ರೀರೇವಸ ಭೀಷ್ಮ ಸುತ ಮನೋಜ್ಞ ಶ್ರೀವಲ್ಲಭೋಯಂ ಸುಭಗಾಗ್ರಗಣ್ಯ ಏತೌ ಸಮೇತೌ ಭವತಾಮಿತಿ ಮೇ ಧಾತಾರಮಾತ್ಮೇಷ್ಟದಮರ್ಥಯಂತೆ. ಹೆಣ್ಮಕ್ಕಳೆಲ್ಲ ಕೈ ಮುಗಿದು ಬ್ರಹ್ಮನ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ರಂತೆ, ದೇವ್ರೆ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಮಾಯಕ್ಕನ ಗುಡಿಗೆ ಹೋಗಿ ತೆಂಗಿನಕಾಯಿ ಒಡೆಸಿದ ಪುಣ್ಯ ಏನಾದ್ರೂ ಇತ್ತು ಅಂದ್ರೆ ಆ ಸರ್ವೋತ್ತಮನಾದ ಕೃಷ್ಣನ ಕೈಯನ್ನ ಈ ರುಕ್ಮಿಣಿ ಹಿಡಿಯೋಂಗಾಗ್ಲಿ, ಆ ಪುಣ್ಯ ನೋಡೋಂಗಾಗ್ಲಿ. ಯಾಕೆಂದ್ರೆ ಪಾಪಿ ಶಿಶುಪಾಲ ಬಾಸಿಂಗ ಕಟ್ಕೊಂಡು ನಿಂತಿದ್ದಾನೆ, ಎಲ್ಲ ದೈತ್ಯರು ಗನ್ಶೂಟ್ ಮಾಡ್ಲಿಕ್ಕೆ ನಿಂತಿದ್ದಾರೆ. 1000 ಜನ ಕೋಟಿ ಕೋಟಿ ದೈತ್ಯರ ನಡುವೆ ಕೃಷ್ಣ ಏಕಾಕಿಯಾಗಿ ಬರ್ತಿದ್ದಾನೆ. ರುಕ್ಮಿಣಿ ಅವನಿಗೆ ಸಿಗಬೇಕು, ನಮ್ಮ ಪುಣ್ಯ ಎಲ್ಲ ಇಲ್ಲಿ ಧಾರೆ ಇರ್ತೀವಿ ಅಂತಾರಂತ. ಕೃಷ್ಣ ಬಂದ, ಇವಳು ನಡೆದು ಹೋಗ್ತಾ ಇದ್ಲು. ಎಷ್ಟು ವೇಗವಾಗಿ ಬಂದಿರಬಹುದು ಕೃಷ್ಣ, ನಮ್ಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅರ್ಥ ಆಗ್ಲಿಕ್ಕೆ ಒಂದು ಸಣ್ಣ ಕತೆ ಹೇಳ್ತೆ. ಅರ್ಜುನ ಸರಿಯಾಗಿ ಯುದ್ಧ ಮಾಡ್ತಿರ್ಲಿಲ್ಲಂತ ರಣರಂಗದಲ್ಲಿ, ಕೃಷ್ಣಾವತಾರದಲ್ಲಿ. ಅವಾಗವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಂತೆ, ಅರ್ಜುನ ಒಬ್ಬ ಮುದುಕನ್ ಹೊಡಿಲಿಕ್ಕಾಗಿಲ್ಲ ನಿನಗೆ, ಇನ್ನೂ ಸರಿಯಾಗಿ ಯುದ್ಧ ಮಾಡು. ನಾನು ತುಂಬಾ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದ. ಕೊನೆ ಕೃಷ್ಣ ಚೆನ್ನಾಗಿ ಬೈದಾಗ ಅರ್ಜುನ ಹೇಳ್ತಾನೆ, ನಾನು ಸ್ವರ್ಗಲೋಕಕ್ಕೆ ಹೋಗಿ 6.5 ವರ್ಷ ವಿದ್ಯೆ ಕಲ್ತ್ಕೊಂಡು ಬಂದಿದ್ದೀನಿ, ನೀನು 60 ದಿನನೂ ಸರಿಯಾಗಿ ವಿದ್ಯೆ ಕಲ್ತಿಲ್ಲ. ನನ್ನ ವಿದ್ಯೆಯಲ್ಲಿ ನಿನ್ನ ವಿದ್ಯೆಯಲ್ಲಿ ನೀನೇ ನನಗೆ ಪಾಠ ಹೇಳೋದು ಅಂತ ಕೇಳಿದ್ನಂತೆ ಅರ್ಜುನ ಕೃಷ್ಣನ ಹತ್ರ. ಕೃಷ್ಣ ಹೇಳಿದ್ನಂತೆ, ಹೌದಪ್ಪ ಅಷ್ಟೊಂದು ಕಲ್ತ್ಕೊಂಡು ಬಂದೆ, ನಂಗೆ ಗೊತ್ತಿಲ್ಲ, ಒಂದು ಬಾಣ ಹೊಡೆದು ತೋರ್ಸು, ನಿನ್ಗೆ ಆ ಬಾಣದ ವೇಗ ಏನಿದೆ ನೋಡ್ತೀನಿ ಅಂತ ಹೇಳಿದ್ನಂತೆ. ತನ್ನ ಎಲ್ಲಾ ವಿದ್ಯೆಯನ್ನು ಒಂದು ಅಸ್ತ್ರಕ್ಕೆ ಸೇರಿಸಿ ಒಂದು ಬಿರುಸಿನ ಬಾಣವನ್ನ ಅರ್ಜುನ ಪ್ರಯೋಗ ಮಾಡಿದ್ನಂತೆ. ಅಲ್ಲಿರುವ ಯಾವ ಜನರಿಗೂ ಅದು ಎಷ್ಟು ವೇಗವಾಗಿ ಹೋಯ್ತು ಬಾಣ ಅಂತ ಕಣ್ಣಿಗೆ ಕಾಣಿಸ್ಲಿಲ್ಲ. ಕೃಷ್ಣ ಹೆಂಗೇನ್ ಮೀಸೆ ತಿರುಗಿಸಿದ್ನಂತೆ. ಕೃಷ್ಣ ಕೇಳಿದ್ನಂತೆ, ಇವತ್ತು ಯಾವ ವಾರ? ಬಾಣ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದೀನಿ, ಯಾವ ವಾರ ಅಂತ ಕೇಳ್ತೀಯ? ನಿನ್ನ ಹೆಂಡತಿ ಹೆಸರೇನು? ನಿನ್ನ ಮಗನಿಗೆ ನಾಮಕರಣ ಆಗ್ಯದ ಇಲ್ವ? ಅವನ ಜನ್ಮಡೇ ಬರ್ತ್ಡೇ ಯಾವಾಗ? ಇದನ್ನೆಲ್ಲ ಕೇಳ್ತಿದ್ದಾನೆ. 10 ನಿಮಿಷ ಕಾಲಹರಣ ಮಾಡಿದ ಅರ್ಜುನನಿಗೆ ಎಲ್ಲಿಲ್ಲದ ಕೋಪ. ನನ್ನ ಬಾಣದ ವೇಗವನ್ನೇ ನೋಡಿದ ಕೃಷ್ಣ ಕಾಲಹರಣ ಮಾಡ್ತಾ ಇದ್ದಾನೆ. 10 ನಿಮಿಷ ಆದ್ಮೇಲೆ ಕೃಷ್ಣ ಹೇಳಿದಂತೆ, ಅರ್ಜುನ ರಥ ಗಟ್ಟಿ ಹಿಡ್ಕೋ. ಯಾಕೆ ಕೃಷ್ಣ? ಹಿಡ್ಕೋ, ಸಾಯ್ತಿ ಇಲ್ಲ ಅಂದ್ರೆ. ರಥ ಹಿಡ್ಕೊಂಡಂತೆ ಕೃಷ್ಣ ರಥ ಚಂಗನೆ ಹಾರಿಸಿದ್ನಂತೆ. ಹೇಳ್ತಾನೆ, 10 ನಿಮಿಷ ಮೊದಲು ಬಿಟ್ಟಿದ್ದೆಯಲ್ಲ ಬಾಣ, ನಂದು ರಥದ ಹಿಂದೆ ಬರ್ತಿದೆ ನೋಡು. ನಾನು ಓಡಿಸುವ ರಥಕ್ಕೆ ನಿನ್ನ ಬಾಣದ ವೇಗ ಸಮಾನ ಅಲ್ಲ, ನನ್ನ ಮುಂದೆ ಮಾತನಾಡ್ತೀಯ ಅಂತಾನೆ ಕೃಷ್ಣ. ಅವನ ಶಕ್ತಿ ಎಂಥದ್ದು. ಕೃಷ್ಣನ ರಥದ ವೇಗ ಹಾಗೆ, ಅವನ ಮನೋರಥದ ವೇಗ ಹಾಗೆ. ಹಾಗೆ ವೇಗವಾಗಿ ಬಂದ. ಆ ರುಕ್ಮಿಣಿ ನಡೆದು ಹೋಗ್ತಾ ಇದ್ಲು, ಅವಳು ಸೊಂಟ ಕೈ ಹಾಕಿ ರಥದಲ್ಲಿ ಕೂಡಿಸ್ಕೊಂಡು ಹೊರಟೇ ಹೋದ. ಹದ್ದುಗಳೆಲ್ಲ ಕೃಷ್ಣಾ ನದಿಯಲ್ಲಿರುವ ಮೀನನ್ನು ಹಾರಿಸ್ಕೊಂಡು ಹೋಗುತ್ತಲ್ಲ, ಹಂಗೆ ಹಾರಿಸ್ಕೊಂಡು ಹೋದ. ಅದಕ್ಕೆ ಒಬ್ರು ಜ್ಞಾನಿಗಳು ಹೇಳ್ತಾರೆ, ವಾದಿರಾಜರು ಅನ್ನುವ ಜ್ಞಾನಿಗಳು ಹೇಳ್ತಾರೆ, ಎಲ್ಲಾರ ಮದುವೆಯಲ್ಲೂ ಕಾಗದ ಪ್ರಿಂಟ್ ಮಾಡ್ತಾರೆ, ನಮ್ಮ ಮಗಳ ಪಾಣಿಗ್ರಹಣ ಮಹೋತ್ಸವದ ಬಣ್ರಿ ಅಂತ. ಆದ್ರೆ ಈ ರುಕ್ಮಿಣಿ ಕಲ್ಯಾಣದಲ್ಲಿ ಕೃಷ್ಣ ಏನ್ ಇತಿಹಾಸ ಬರೆದ ಅಂದ್ರೆ, ರುಕ್ಮಿಣಿಯ ಸೊಂಟಗ್ರಹಣ ಮಹೋತ್ಸವ ಮಾಡಿದ. ಇವನು ರಥದಲ್ಲಿ ಹೋಗ್ತಾ ಇದ್ದ, ಸೊಂಟ ಕೈ ಹಾಕೊಂಡು ಕೂರಿಸ್ಕೊಂಡು ಹೊರಟೇ ಹೋದ ಕೃಷ್ಣ. ಇದೇನ್ ದೊಡ್ಡ ಸಂಗತಿ ಅಲ್ಲ, ಯಾರಿಗೂ ಆಶ್ಚರ್ಯ ಅಲ್ಲ. ಕಾಲೇಜಿಗೆ ನನ್ನ ಮಗಳು ಹೋಗಿದ್ಲು, ಆ ಹುಡುಗನ ಜೊತೆಗೆ ಬೈಕಲ್ಲಿ ಕೂತ್ಕೊಂಡು ಓಡೇ ಹೋದ ಅಂತಾರೆ. ಕೇಳಿದ್ರೆ ಹೇಳ್ತಾರೆ, ಕೃಷ್ಣನು ಅದೇ ಮಾಡ್ಯಾನಲ್ಲ ಅಂತಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ಕೃಷ್ಣ ಯಾಕೆ ಹಿಂಗ್ ಮಾಡಿದ? ಅವನಿಗೆ ಹಿಂದಿನ ಜನ್ಮದ ಹೆಂಡತಿಯೇ ಸೀತೆ, ಹಿಂದಿನ ಜನ್ಮದ ರಾಮನೇ ಕೃಷ್ಣ. ಹೆಂಡತಿ ಬದಲಾಗಿಲ್ಲ, ಕೃಷ್ಣ ಬದಲಾಗಿಲ್ಲ. ತನ್ನ ಹೆಂಡತಿ ಮದುವೆ ಆದ್ಮೇಲೆ ಹೆಂಗ್ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ ಜಗತ್ತಿಗೆ ಪಾಠ ಮಾಡ್ಲಿಕ್ಕೆ ಸೊಂಟ ಹಿಡ್ಕೊಂಡ ಕೃಷ್ಣ ಅಂತ ಭಾಗವತ ಕತೆ ಹೇಳುತ್ತೆ. ಆದ್ರೆ ನಾವು ಮಾತ್ರ ಹಿಂಗೇನ್ ಮಾಡ್ಬೇಡ್ರಿ. ಯುವಕರೆಲ್ಲ ಮದುವೆ ಆಗ್ಬೇಕಾದ್ರೆ ಪಾಣಿಗ್ರಹಣನೇ ಮಾಡ್ರಿ, ಸೊಂಟ ಗ್ರಹಣ ಮಾಡಬೇಡಿ. ಯಾಕೆಂದ್ರೆ
ಹಿಂದಿನ ಜನ್ಮದ ಗಂಡ ಈ ಜನ್ಮಕ್ಕೆ ಬರಂಗಿಲ್ಲ. ಪುರಾಣಕ್ಕೆ ಬಂದ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಯ್ತು ನೋಡ್ರಿ. ಹಬ್ಬ, ಈ ಜನ್ಮದ ಗಂಡ ಮುಂದಿನ ಜನ್ಮಕ್ಕೆ ಬರಂಗಿಲ್ಲಂತೆ. ಇಷ್ಟು ದಿನ ಭಾಗವತ ಕೇಳಿದಕ್ಕೆ ಸಾರ್ಥಕ ಆಯ್ತು ಅಂತ ನಗ್ತಿದ್ದೀರಿ ನೀವು. ಇದೇ ಆನಂದ ಆ ಗಂಡಸರ ಮುಖದಲ್ಲೂ ಕಾಣಿಸ್ತಾ ಇದೆ. ಅಬ್ಬಾ, ಈ ಜನ್ಮದ ಹೆಂಡತಿ ಮುಂದಿನ ಜನ್ಮಕ್ಕೆ ಬರಂಗಿಲ್ಲಂತೆ. ಇದು ಮನುಷ್ಯರ ಬದುಕು. ಜನ್ಮ ಜನ್ಮಕ್ಕೆ ಹೆಂಡತಿ ಬದಲಾಗ್ತಾಳೆ, ಗಂಡ ಬದಲಾಗ್ತಾನೆ, ಒಂದು ಬದಲಾಗಲ್ಲ. ಈ ಜನ್ಮದಲ್ಲಿ ನಮ್ಮ ಹೃದಯದಲ್ಲಿರುವ ಕೃಷ್ಣ, ನಾವು ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ನಮ್ಮ ಹೃದಯದಲ್ಲಿರುವ ಕೃಷ್ಣ ಬದಲಾಗಲ್ಲ. ನಾವು ನಂಬಿದ ಎಲ್ಲಾ ವಸ್ತುಗಳು ಬದಲಾಗುತ್ತೆ. ಎಲ್ಲದರಲ್ಲೂ ಬದಲಾವಣೆ ಇದೆ. ನಮ್ಮ ನಿಯಮನ ಮಾಡುವ ದೇವರಲ್ಲಿ ಬದಲಾವಣೆ ಇಲ್ಲ, ನೆನಪಿಟ್ಟುಕೊಳ್ಳ್ರಿ. ಮತ್ತೆ ನಿಮಗೆ ಯಾರಿಗೂ ಹೇಳಿಲ್ಲ, ಮುಂದಿನ ಜನ್ಮಕ್ಕೂ ನಿಮ್ ಗಂಡಂದ್ರು ಬರ್ತಾರೆ, ನಮ್ಮ ಆಶೀರ್ವಾದ ಇದೆ. ಬೇಕು ಅಂದ್ರೆ, ಬೇಡ ಅಂದ್ರೆ ಬಿಟ್ಬಿಡ್ರಿ. ಉಫಿ ನಿಮ್ ಮನ್ಸೊಳಗೆ ಅನ್ಕೊಳ್ಳಿ, ಬೇಕೋ ಬೇಡವೋ, ಇಷ್ಟಾರ್ಥ ಕೊಡ್ತಾನೆ ದೇವ್ರು. ಹಿಂಗೊಂದ್ ಕಡೆ ಹೇಳಿದೆ, ಅದಕ್ಕೆ ಅವ್ರು ಹೇಳಿದ್ರು, ಈ ಜನ್ಮದ ಗಂಡನೇ ಮುಂದಿನ ಜನ್ಮಕ್ಕೆ ಬರ್ಲಿ ಆಚಾರ, ಆದ್ರೆ ಸ್ವಲ್ಪ ಸಿಮ್ ಚೇಂಜ್ ಮಾಡಿ ಕೊಡ್ರಿ ಅಷ್ಟೇ. ಹಿಂಗೆಲ್ಲ ನಮ್ ಬದುಕು. ಕೃಷ್ಣ ಮತ್ತೆ ಮೂಲ ಮಾಧವ ಕ್ಷೇತ್ರಕ್ಕೆ ಹೋದ. ಎಲ್ಲ ಭಕ್ತರಿಗೆ ಕರೆ ಕೊಟ್ಟನಂತೆ, ನನ್ನ ಹೆಂಡತಿನ ಕ್ರಮಬದ್ಧವಾಗಿ ಪಾಣಿಗ್ರಹಣ ಮಹೋತ್ಸವ ಮಾಡ್ಕೊಳ್ತೀನಿ, ನೀವೆಲ್ಲ ಕೂಡಿ ಬರ್ರಿ. ಮೂಲ ಮಾಧವ ತಳಿರು ತೋರಣಗಳಿಂದ ಅಲಂಕಾರವಾಗಿತ್ತು. ಇವತ್ತು ಈ ಮಂಟಪ ಹೆಂಗ ಅಲಂಕಾರ ಆಗಿತ್ತು ಅಂದ್ರೆ, ಮೂಲ ಮಾಧವದಲ್ಲಿ ಹೆಂಗ ಅಲಂಕಾರ ಆಗಿತ್ತು ಹಂಗ ಅಲಂಕಾರ ಆಗಿದೆ ಇವತ್ತು. ರುಕ್ಮಿಣಿ ಕಲ್ಯಾಣಕ್ಕೆ ಏನು ಅದ್ಭುತವಾದ ಅಲಂಕಾರ ಇದೆ. ಏನ್ ದಿನ ಅಲಂಕಾರ, ಎಷ್ಟು ಚಂದ ಮಾಡ್ತಾರ ಅವ್ರ ಅಲಂಕಾರ. ಕೃಷ್ಣನಿಗೆ ಒಂದೊಂದು ಅಲಂಕಾರ. ಮೂಲ ಮಾಧವ ಅಂತ ಸಮುದ್ರದ ತೀರದ ಕ್ಷೇತ್ರ. ಎಲ್ಲ ಗಿಡಮರಗಳು, ಶುಕ ಪಿಕಗಳ ಕಲರವ, ಎಲ್ಲಾ ರುಕ್ಮಿಣಿ ಕಲ್ಯಾಣ ಸಂಭ್ರಮದಿಂದ ಓಡ್ತಾ ಇದ್ದಾರಂತೆ. ಎಲ್ಲ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಸಮುದ್ರ ರಾಜ, ಹೇ ಸಾಕ್ಷಾತ್ ನಾರಾಯಣನೇ ಕೃಷ್ಣ, ಮಹಾಲಕ್ಷ್ಮಿಯೇ ರುಕ್ಮಿಣಿ, ನನ್ನ ಮಾಪಿಳೆ ನನ್ನ ಅಳಿಯ ಬರ್ಲಿಕ್ಕತ್ತಾನ ಅಂತ ಹೇಳಿ ತನ್ನ ಒಳಗಡೆ ಇರುವ ಮುತ್ತು ರತ್ನಗಳನ್ನೆಲ್ಲ ತೆಗೆದು ಆ ದಾರಿಯಲ್ಲಿ ಬಿಸಾಕಿದ್ನಂತೆ. ಕೃಷ್ಣನ ಕಲ್ಯಾಣಕ್ಕೆ ಬರುವ ಭಕ್ತರೆಲ್ಲ ನವರತ್ನಗಳ ಮೇಲೆ ನಡ್ಕೊಂಡು ಬರಲಿ, ಸಾಮಾನ್ಯರೆಲ್ಲ ಅವರು ಅಂತ ಮುತ್ತು ರತ್ನಗಳನ್ನೆಲ್ಲ ತೆಗೆದು ಭೂಮಿಯಲ್ಲಿ ಬಿಸಾಡಿದ್ನಂತೆ ಸಮುದ್ರ ರಾಜ. ಅವರೆಲ್ಲ ಅದನ್ನ ಕಾಲಿನ ಕಸತ್ತರ ತೊಳ್ಕೊಂಡು ಹೋಗ್ತಿದ್ರಂತೆ. ಬಗ್ಗಿ ಯಾರು ತಗೊಳ್ಳಿಲ್ಲಂತೆ. ಯಾಕೆ ಅಂದ್ರೆ ಕೃಷ್ಣನ ಕಲ್ಯಾಣದ ಆನಂದದ ಮುಂದೆ ಮುತ್ತು ರತ್ನಗಳೆಲ್ಲ ನಮ್ಮ ಕಾಲಾಗಿನ ಕಸ ಅಂತ ತೊಳ್ಕೊಂಡು ಹೋಗ್ತಿದ್ರಂತೆ. ಅಂಥ ಭಕ್ತರಿದ್ರಂತೆ ಅವರು. ಎಂಥ ವೈಭವದ ಕಥೆ ಇದು. ಆ ಸಮಯದಲ್ಲಿ ಕೆಲವು ಹೆಣ್ಮಕ್ಳು ಕಾಮೆಂಟ್ ಮಾಡಿದ್ರಂತೆ, ನಾವೆಲ್ಲ ರುಕ್ಮಿಣಿ ಕಲ್ಯಾಣಕ್ಕೆ ಹೋಗ್ತಾ ಇದ್ದೇವೆ, ಆದ್ರೆ ನಮ್ಮ ಕಾಲಿಗೆ ತಾಗಿದ ಮುತ್ತು ರತ್ನಗಳ ಧೂಳು ಮೇಲ್ ಹೋಗ್ತಾ ಇದೆ, ಆಕಾಶಕ್ಕೆ ಹೋಗ್ತಾ ಇದೆ. ಅದಕ್ಕೆ ಮೂಲ ಮಾಧವಕ್ಕೆ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಕೆಲವರು ಕಾಮೆಂಟ್ ಮಾಡಿದ್ರಂತೆ. ಅವಾಗ ಆಕಾಶದಲ್ಲಿ ಹಾರುವ ಮುತ್ತು ರತ್ನಗಳ ಧೂಳು ಚಪ್ಪಾಳಿ ತಟ್ಟಿ ಹೇಳಿದಂತೆ, ಹೆಣ್ಮಕ್ಳ ನಮ್ಮ ಬಗ್ಗೆ ತಮಾಷೆ ಮಾತಾಡಬೇಡ್ರಿ, ಜಾಗ್ರತೆ. ನಾವು ರುಕ್ಮಿಣಿ ಕಲ್ಯಾಣಕ್ಕೆ ಬರ್ಲಿಕ್ಕೆ ಗೊತ್ತಿಲ್ಲ, ನಾವು ಜಡ, ನಮಗ್ ಜ್ಞಾನ ಇಲ್ಲ ಅಂತ ಬೈತಾ ಇದೀರಿ, ಹಂಗ್ ಬೈಬೇಡ್ರಿ. ತಿಳ್ಕೊಳ್ಳಿ ಯಾಕೆ ನಾವು ಮೇಲೆ ಹೋಗ್ತಾ ಇದ್ದೀವಿ. ಕೃಷ್ಣನ ಕಲ್ಯಾಣಕ್ಕೆ ಹೋಗುವ ಭಕ್ತರ ಪಾದ ತಾಗಿದ ಪುಣ್ಯದಿಂದ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕತ್ತೀವಿ, ನೆನ್ಪಿಟ್ಕೊಳ್ರಿ ಎಂದು ತುಳಿದ ಕನ್ನಡ. ಒತ್ತಿ ತ್ರಿವಿಷ್ಟ ಪಗತಿಂ ಗತ ಮೇಧಸೋಪಿ. ಆ ಮೂಲ ಮಾಧವದ ಮಣ್ಣಿನ ಕಣಗಳು ಹೇಳಿರುವಂತೆ ಕೃಷ್ಣನ ಭಕ್ತರ ಪಾದ ತಾಗಿದ ವ್ಯಕ್ತಿಗಳಿಗೆ ಸ್ವರ್ಗ ಆಗುತ್ತೆ ಅಂತ ಪಾಠ ಮಾಡಿರುವಂತೆ ಆ ಮೂಲ ಮಾಧವ ಕ್ಷೇತ್ರದ ಮಣ್ಣು. ಎಷ್ಟು ಭಕ್ತಿಗೆ ಮಹತ್ವ ಇದೆ ಅರ್ಥ ಮಾಡಿಕೊಳ್ಳ್ರಿ. ಕೃಷ್ಣ ಕಲ್ಯಾಣಕ್ಕೆ ಅಪ್ಪ ಅಮ್ಮನ್ ಕರೀಲಿಲ್ಲಂತೆ. ಅಲ್ಲಿ ಬಂದು ಭಕ್ತರಿಗೆ ಹೇಳಿದ್ದಂತೆ, ಕೆಲವರು ವರನ್ ಪಕ್ಷಕ್ಕೆ ನಿಲ್ರಿ, ಕೆಲವರು ಕನ್ಯಾ ಪಕ್ಷಕ್ಕೆ ನಿಲ್ರಿ, ಹುಡುಗಿ ಕಡೆ ಒಂದಷ್ಟು ಮಂದಿ ನಿಲ್ರಿ, ಹುಡುಗನ ಕಡೆ ಒಂದಷ್ಟು ಮಂದಿ ನಿಲ್ರಿ. ಎಲ್ಲಾರು ಹುಡುಗಿ ಕಡೆಗೆ ನಿಂತ್ರಂತೆ, ಹುಡುಗನ ಕಡೆ ಯಾರೂ ಇಲ್ಲ. ಹುಡುಗಿ ಯಾರು ಹೇಳಿ? ಶುಕ್ರವಾರದ ಮಹಾಲಕ್ಷ್ಮಿ, ಎಲ್ಲ ಅಲ್ಲಿಗೆ ನುಗ್ಗುತ್ತಾರೆ. ಅವನು ಯಾರು ಹೇಳಿ? ನಾರಾಯಣ. ಅವನ ಹತ್ರ ಹೋದ್ರೆ ಏನೂ ಇಲ್ಲ, ಪಂಡ್ರಾಪುರ ಬಿಟ್ಟಲ್ಲ ಏನು, ಬರೀ ತಾಳ ತಟ್ರಿ ಬೆತ್ತಲೆ ನಿಲ್ರಿ ಅಷ್ಟೇ. ಲಕ್ಷ್ಮಿ ಹತ್ರ ಹೋಗ್ರಿ, ಭರ್ಜರಿ ಸೀರೆ ವೈಭವ, ಏನೆಲ್ಲ ಕಥೆ. ಮಡಿ 4 ಜನ ಮಂದಿ ಬ್ರಾಹ್ಮಣರು ನಿಂತ್ರಂತೆ ಕೃಷ್ಣನ ಪಕ್ಷದಲ್ಲಿ. ಕೋಟಿ ಭಕ್ತರೆಲ್ಲ ರುಕ್ಮಿಣಿ ಪಕ್ಷದಲ್ಲಿ ನಿಂತ್ರಂತೆ. ಇದು ಯಾಕೋ ಎಡವಟ್ಟಾಯ್ತಲ್ಲ. ವರ್ಣ ಪಕ್ಷದಲ್ಲಿ ಮಂದಿಯೇ ಇಲ್ಲ, ಕನ್ಯಾ ಪಕ್ಷದಲ್ಲಿ ಮಂದಿಯೆಲ್ಲ ಸೇರ್ಕೊಂಡಿದ್ದಾರೆ. ಅವಾಗ ವರ್ಣ ಪಕ್ಷದಲ್ಲಿ ಇದ್ದವರು ಹೇಳಿದ್ರಂತೆ, ಏನು ತಪ್ಪಿಲ್ಲ, ಎಲ್ಲಾ ರುಕ್ಮಿಣಿ ಪಕ್ಷದಲ್ಲೇ ನಿಲ್ರಿ, ಆದ್ರೆ ನಿಮ್ಮ ರುಕ್ಮಿಣಿಯನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡಿ ನಮಗ್ ಸಂತೋಷ ಆಗುತ್ತೆ. ಇದರ ಅರ್ಥ ಏನು ಗೊತ್ತಾ?
ಎಲ್ಲ ಲಕ್ಷ್ಮೀ ಪಕ್ಷದಲ್ಲೇ ನಿಲ್ರಿ, ನೀವು ಗಳಿಸಿದ ಸಂಪತ್ತನ್ನ ಕೃಷ್ಣನ ಪಾದಕರ್ಪಣೆ ಮಾಡಿ ನಿಮ್ ಬದುಕು ಸಾರ್ಥಕ ಆಗುತ್ತೆ. ಕಥೆ ಇಷ್ಟೇ, ಸಂದೇಶ ಅಷ್ಟಿರುತ್ತೆ. ಜೀವನದ ಮೌಲ್ಯದ ಸಂದೇಶಗಳಿದೆ. ಅರ್ಪಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಹೇಳಿದ್ರಂತೆ, ಕೃಷ್ಣ ಇವತ್ತು ಅಷ್ಟು ಸುಲಭವಾಗಿ ಹೆಣ್ಮಕ್ಳನ್ನ ದಾನ ಮಾಡ್ಲಿಕ್ಕಾಗಲ್ಲ, ನಮ್ದು ಕೆಲವು ಕಂಡೀಷನ್ ಅದ ಅಂತ. ಮೊದಲೇ ಎಲ್ಲ ಅಗ್ರಿಮೆಂಟ್, ಹಿಂಗಿದ್ರೆ ನಾವು ನಿಮಗ್ ಕೊಡ್ತೇವೆ, ಇಲ್ಲ ಅಂದ್ರೆ ಕೊಡಂಗಿಲ್ಲ, ತುಂಬಾ ಆಲೋಚನೆ ಮಾಡಿ ಕೊಡ್ಬೇಕಂತ. ಹೇಳ್ರಿ ಏನು ಅಂತ ಹೇಳಿದ್ರು. ಅದಕ್ಕೆ ರುಕ್ಮಿಣಿ ಪಕ್ಷದವರು ಹೇಳ್ತಾರೆ, ಯಾವುದೇ ಭಾರದ ಕೆಲಸವನ್ನು ನಮ್ಮ ಮಗಳಿಗೆ ಹಚ್ಚಬಾರದು. ಮನೇಲಿ 20 ಜನ ಸದಸ್ಯರು ಒಬ್ಬಾಕಿನ ಕೂಡಿಸ್ಬಿಟ್ಟು ರೊಟ್ಟಿ ತಟ್ರಿ ಅಂದ್ರೆ ನಿಮ್ ತಲೆ ಕುಟ್ತೀವಿ. ಆಮೇಲೆ ಯಾವ ಕೆಲಸ ಹೇಳಬಾರ್ದು. ಮಂದಿ ಜಾಸ್ತಿ ಆದ್ರ ಅಡಿಗೆಯವ್ರನ್ನ ಕಳಿಸ್ಬೇಕು, ಎಲ್ಲಿಯಾದ್ರೂ ಮಂದಿರಕ್ಕೆ ಕಳಿಸ್ಬೇಕು. ನಮ್ಮ ಮಗಳಿಗೆ ಭಾರದ ಕೆಲಸ, ಆ ನೀರು ಹೊತ್ಕೊಂಡು ಬಾ, ಈ ರೊಟ್ಟಿ 50 ಜನಕ್ಕೆ ತಟ್ಟು, ಭಕ್ರಿ ತಟ್ಟು, ಯಾವ ಕೆಲಸ ಹೇಳಂಗಿಲ್ಲ. ಎಲ್ಲ ರಿಮೋಟ್ ಕಂಟ್ರೋಲ್ ಇರಬೇಕು. ಕಸ ಗುಡಿಸಲಿಕ್ಕೆ ವಾಕ್ಯೂಮ್ ಕ್ಲೀನರ್ ಇರಬೇಕು, ಬಟ್ಟೆ ಒಗಿಲಿಕ್ಕೆ ವಾಷಿಂಗ್ ಮಿಷನ್ ಇರಬೇಕು. ಅಡಿಗೆ ಮಾಡಿದ ಮೇಲೆ ಅದೇ ಕರಿಬೇಕು. ನಾವು ಧಾರಾವಾಹಿ ನೋಡ್ತಾ ಕೂತಿರ್ತೀವಿ, ಪ್ರೆಸ್ಟೀಜ್ ಕೂ ಅನ್ನುತ್ತೆ, ಆಮೇಲೆ ನಾವು ಎದ್ದು ಹೋಗ್ಬೇಕು. ಹಿಂಗೆಲ್ಲ ಇದ್ರೆ ಕನ್ಯಾದಾನ ಮಾಡ್ತೀವಿ. ಯಾರ್ಯಾರ್ದೋ ಮಂದಿಗೆ ಚಾಕ್ರಿ ಮಾಡಿ ಅಂದ್ರೆ ಕನ್ಯಾದಾನ ಮಾಡಂಗಿಲ್ಲ. ಕೃಷ್ಣನ್ ಪಕ್ಷದವ್ರು ಕೇಳ್ತಾರೆ, ಆಗ್ಬೋದು, ಬೇರೆಯವ್ರ ಚಾಕ್ರಿ ಮಾಡೋದು ಬೇಡ, ಕೃಷ್ಣನ್ ಸೇವಾ ಮಾಡ್ತಾನೋ ಇಲ್ಲ ನಿಮ್ಮ ಮಗಳು? ಗಂಡನ್ ಸೇವೆ ಮಾಡ್ದೇನೆ ಇರ್ತಾರೆ, ಗಂಡನಿಗೆ ಮಾಡ್ತಾರೆ. ಗಂಡನ ಮಕ್ಕಳಿಗೆ ಅಂದ್ರೆ ನಿನ್ನ ಮಕ್ಕಳಿಗೆ ಸೇವೆ ಮಾಡ್ತೀಯೋ ಇಲ್ಲೋ? ಮಕ್ಕಳಿಗೆ ಮಾಡ್ದೇನೆ ಇರ್ತಾರೆ, ಏನು ಮಕ್ಕಳಿಗೆ ಮಾಡ್ತಾರೆ. ಇನ್ನೊಬ್ಬರ ಮನೆ ಕಸ ಹುಡುಗೋದು ಬೇಡ, ನಿಮ್ಮ ಮನೆ ಕಸ ಹುಡುಕ್ತಾಳ ಇಲ್ಲ, ಗಂಡನ ಮನೆ ಕಸ ಹುಡುಕ್ತಾಳ ಇಲ್ವಾ? ಅದಕ್ಕೇನಂತೆ ಹುಡುಗುತ್ತಾಳೆ. ಕೃಷ್ಣನ ಪಕ್ಷದವ್ರು ಹೇಳ್ತಾರೆ, ಇಷ್ಟು ಮಾಡಿದ್ರೆ ಸಾಕು. ಕೃಷ್ಣನ ಮನೆ ಯಾವುದು? 14 ಮಹಡಿಯ ಮನೆ, 14 ಲೋಕ. ಒಂದ್ಸಲಿ ಕಸ ಗುಡಿದ್ರೆ ಸಾಕು. ಆಮೇಲೆ ಭಾರತ ಕೆಲಸ ಏನು ಬೇಡ, ಕೃಷ್ಣನ್ ಸೇವೆ ಮಾಡಿದ್ರೆ ಸಾಕು. ಹೆಂಗ್ ಸೇವೆ? 7 ಸಮುದ್ರಗಳ ನೀರನ್ನ ತಂದು ಕಷಾಯ ಮಾಡಿಕೊಟ್ರೆ ಸಾಕು. ಆಮೇಲೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಎಲ್ಲ ವಿಷ್ಣುವಿನ ಪರಿವಾರ. ಬ್ರಹ್ಮನಿಗೆ 4 ತಲೆ, ಅದಕ್ಕೆ ಡ್ರೆಸ್ ಮಾಡಬೇಕು. ಅವನ ಮಗ ಶಿವಪ್ಪ, ಅವನಿಗೆ 5 ತಲೆ, ಅದಕ್ಕೆ ಡ್ರೆಸ್ ಮಾಡಬೇಕು. ಅವನ ಸ್ನೇಹಿತ ಸಹೋದರ ಶೇಷಪ್ಪ, ಅವನಿಗೆ 1000 ತಲೆ, ಅದಕ್ಕೆ ಡ್ರೆಸ್ ಮಾಡಬೇಕು. ಇನ್ ಶಿವಪ್ಪನ ಮಗ ಗಣಪ್ಪ, ಅವನಿಗೆ ಸೊಂಡಿಲು ಬೇರೆ ಬಾಯಿ ಬೇರೆ, ಸೊಂಡಿಲು ತೆಗೆದು ಬಾಯಿಗೆ ಆಹಾರ ಹಾಕ್ಬೇಕು. ಹೀಗೆ 33 ಕೋಟಿ ದೇವತೆಗಳಿಗೆ ಅಡಿಗೆ ಮಾಡಿ ಹಾಕಿದ್ರೆ ಸಾಕು, ಇನ್ನೇನು ಜಾಸ್ತಿ ಮಾಡೋದು ಬೇಡ. ಅದಕ್ಕೆ ರುಕ್ಮಿಣಿ ಪಕ್ಷದವರು ಹೇಳಿದ್ರಂತೆ, ಇಷ್ಟೇ ಕೆಲಸನ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ ಸೃಷ್ಟಿ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ನಮ್ಮ ಮಗಳು ಜಗನ್ಮಾತೆ ಮಾಯಕ್ಕ, ಅವಳು ಲೀಲಾ ಕಟಾಕ್ಷದಲ್ಲಿ ಮಾಡ್ತಾಳು. ಅವಳು ಕಣ್ಣು ತಿರುಗಿಸಿದ್ರೆ ಸಾಕು, ಜಗತ್ತಿನ ಸೃಷ್ಟಿ ಸ್ಥಿತಿಲಯ ಆಗುತ್ತೆ. 14 ಲೋಕದ ಮಕ್ಕಳಿಗೆ ಅನ್ನ ಹಾಕೋದು ಅವಳಿಗೆ ದೊಡ್ಡದಲ್ಲ, ಅವಳ ಕಡೆಗಣ್ಣಿನ ನೋಟ ಸಾಕು. ಇಲ್ಲಿ ಮಾಯಕ್ಕನ ದೃಷ್ಟಿಯಿಂದ ಎಷ್ಟು ಜನಕ್ಕೆ ಅನ್ನ ಸಿಗ್ತಾ ಇದೆ ಆಲೋಚನೆ ಮಾಡಿ. ಅದೆಲ್ಲ ಮಾಯಕ್ಕನ ದೃಷ್ಟಿ. ಅವಳು ಕಣ್ತಾಗಿದ್ರೆ ಸಾಕು, ನಮ್ಮ ಬದುಕೆಲ್ಲ ಬಂಗಾರ ಆಗುತ್ತೆ. ದೊಡ್ಡ ಸಂಗತಿ ಅಲ್ಲ, ಅವತ್ತು ಹೇಳಿದ ಕಥೆ ಅಲ್ಲ, ನೀವು ಅನುಭವಿಸ್ತಾ ಇರುವ ಕಥೆ ಇದು ಭಾಗವತ. ನಮ್ಮ ಹೆಣ್ಮಕ್ಳು ಹೇಳ್ತಾರೆ, ಎಲ್ಲ ಹೆಣ್ಮಕ್ಳು ನಿಮಗೆ ಹೇಳಿದ್ದಲ್ಲ. ಮತ್ತೆ ಲೀಲಾ ಕಟಾಕ್ಷ, ಕಣ್ಣಿಂದಲೇ ಕೆಲಸ ಮಾಡಿಸ್ತಾರೆ. ಗಂಡನಿಗೆ ಇಡ್ಲಿ ರುಬ್ಬು ಅಂತ ಅರ್ಥ, ರೊಟ್ಟಿ ತಟ್ರಿ ಅಂತ ಅರ್ಥ, ಅವ್ರು ಹೇಳ್ತಾ ಇದ್ದಾರೆ ಚಟ್ನಿ ಅಂತ. ಬಹುಶಃ ರುಬ್ಸಿದಾರ ಅವ್ರ ಕೈ ಚಟ್ನಿ. ಎಲ್ಲ ಭರತನಾಟ್ಯ ಕಲಾವಿದರು ಅಂದ್ರೆ ಸಾಕು ರೀ ಅಂತಾರ ಮೊದಲು. ಆಮೇಲೆ ಏನು ಆಚಾರ ಬಂದಾರ, ತಮ್ಗಿಲ್ ನೀರ್ ತಂಡ್ರಿ. ಮತ್ ನಿಮಗೆ ಯಾರಿಗೂ ಹೇಳಿಲ್ಲ, ಯಾರ ಮನೇಲಿ ಮಾಡ್ಯಾರೋ ಅಂತ ಇನ್ನು ಕನಸು ಕಾಣ್ಬೇಡ್ರಿ. ಎಲ್ಲ ಲೀಲಾ ಕಟಾಕ್ಷ. ಹಿಂಗಲ್ಲ, ಲಕ್ಷ್ಮೀ ದೇವಿಗೆ ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೂ ಅನ್ನ ಕೊಡುವ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ. ಎಲ್ಲಾರ್ಗೂ ಹೊಟ್ಟೆ ತುಂಬಿಸ್ತಾಳೆ, ಎಲ್ಲಾರ ಮಕ್ಕಳಿಗೂ ಅನ್ನ ಕೊಡೋಳು ಅವಳು. ಇದು ಸತ್ಯವಾದ ಸಂಗತಿ ಅನ್ನತ್ತೆ ಭಾಗವತ. ಅಂತಹ ಶಕ್ತಿ ಅವಳದ್ದು. ಎಷ್ಟು ಚೆನ್ನಾಗಿದೆ ಅವ್ರ ಕಥೆ. ಅವ್ರು ಹೇಳ್ತಾರೆ, ಯಾವತ್ತೂ ಇವಳನ್ನು ಬಿಟ್ಟಿರಬಾರದು ಅಂತ ಕೇಳ್ತಾರೆ ಕನ್ಯಾ ಪಕ್ಷದವರು. ಅವ್ರು ಹೇಳ್ತಾನೆ ದೇವರು, ಎಲ್ಲಿ ಹೋದ್ರು ನಾವಳನ್ನ ನಾನು ತೊಡೆ ಮೇಲೆ ಕೂರಿಸ್ಕೊಳ್ತೀನಿ ಅಂತ. ಇನ್ ಯಾವ ಗಂಡಸರು ಆ ಸಾಹಸ ಮಾಡಬೇಡ್ರಿ, ತೊಡೆಗಟ್ಟಿ ಇರಬೇಕಲ್ಲ.
ಒಂದೇ ಚೇರು, ಅದರಲ್ಲಿ ಮೊದಲು ಕೃಷ್ಣ ಕೊಡ್ತಾನೆ, ತೊಡೆ ಮೇಲೆ ಆ ಹೆಂಡತಿಯನ್ನು ಕೊಡಿಸ್ಕೊತಾನೆ. ಅಂಥ ಅವಿನಾಭಾವ ಸಂಬಂಧ. ಇವತ್ತೆಲ್ಲ ಕಲಿಯುಗ. ಮದುವೆ ಆಗೋಕ್ಕಿಂತ ಮೊದಲು ಹೇಳ್ತಾರೆ 7 ಜನ್ಮಕ್ಕೆ ನೀನೇ ಹೆಂಡತಿ ಅಂತ. ಆಮೇಲೆ ಮನೆ ಕಾಯಿ ಅಂತಾರೆ. ಅವ್ರ ಕಾರಿನ ಸೀಟಿದ ಪಕ್ಕದಲ್ಲಿ ನಾಯಿ ಕೂತ್ ಹಿಂಗ್ ಅಂತಿರ್ತು. ನೋಡು, ನನ್ನ ನಾಯಿನ ಕಡೆ ಆಗ್ಯಾಳ, ಅವಳು ಮನೆ ಕಾಯ್ಲಿಕ್ಕತ್ತಾಳ, ನಾನು ಕಾರಲ್ಲಿ ಓಡಾಡ್ಲಿಕ್ಕತ್ತೀನಿ. ಇದೆಲ್ಲ ಆಚೆ ಕತೆ ಹೇಳಿದ್ದೆ, ನಿಮಗೆ ಯಾರಿಗೂ ಹೇಳಿದ್ದಲ್ಲ. ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ರಿ. ಎಷ್ಟು ಜನ ಪುರುಷರು, ಎಷ್ಟು ಜನ ಚಂದ ನೋಡ್ಕೊಂಡಿರಿ. ನಿಮ್ಮ ವೇಷ ವೈಭವಗಳ ನೋಡ್ತಾ ಇದ್ರೆ ಎಲ್ಲಾ ಗಂಡಂದ್ರು ಚಂದ ನೋಡ್ಕೊಂಡಿರಿ ಹೆಣ್ಮಕ್ಳನ್ನ ಅಂತ ಗೊತ್ತಾಗ್ತಾ ಇದೆ. ನಿಮಗೆ ಯಾರಿಗೂ ನಿಂದನೆ ಇಲ್ಲ, ಅನ್ಯಥಾ ಭಾವಿಸ್ಬೇಡ್ರಿ. ಎಷ್ಟು ಅದ್ಭುತವಾದ ಕೃಷ್ಣನ ಕಥೆಗಳು. ಕೃಷ್ಣ ಹೇಳ್ತಾನೆ, ನನಗೆ ಲಕ್ಷ್ಮೀದೇವಿಗೂ ದುಃಖ ಆಗಿಲ್ಲ. ಆ ತರ ತನ್ನ ಬದುಕನ್ನ ನಿರ್ವಹಣೆ ಮಾಡಿದ ಏಕೈಕ ದೊರೆ 14 ಲೋಕದಲ್ಲಿ ಇದ್ರೆ ಅದು ಸರ್ವೋತ್ತಮನಾದ ಕೃಷ್ಣ ಪರಮಾತ್ಮ ಮಾತ್ರ. ಇನ್ಯಾರಿಗೂ ಆ ಶಕ್ತಿ ಇಲ್ಲ ಅನ್ನತ್ತೆ ಭಾಗವತ. ಅದಕ್ಕೊಂದು ಕತೆ ಹೇಳೋದು. ತುಂಬಾ ಬಡತನದಲ್ಲಿದ್ದ ಒಬ್ಬ ಬ್ರಾಹ್ಮಣ. ಯಾವ ಪುರಾಣ ತೆಗೆದು ನೋಡ್ರಿ, ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಾನೆ ಕಥೆ. ಕಲಿಯುಗದ ಸ್ವಲ್ಪ ಬಡ ಆಗ್ಯಾರ ಬ್ರಾಹ್ಮಣರು. ಬಡ ಅಂದ್ರೆ ಹಿಂದಿ ಬಡ ಹೇ. ಪ್ರಾಚೀನ ಕಾಲದಲ್ಲಿ ಬಡ ಬ್ರಾಹ್ಮಣ ಇದ್ದ. ಯಾವ ಬ್ರಾಹ್ಮಣರು ಯಾರನ್ನು ಶೋಷಣೆ ಮಾಡಿಲ್ಲ. ಇವತ್ತೆಲ್ಲ ರಾಜಕಾರಣಿಗಳು ಮೇಲ್ಪಂಕ್ತಿಯವರು ತುಳಿತಾರೆ, ಪುರೋಹಿತ ಶಾಹಿಗಳು. ಸುಳ್ಳೇ ಅದೆಲ್ಲ, ಹಂಗೆಲ್ಲ ಬೈಬಾರದು. ಕಷ್ಟಪಟ್ಟಿದ್ದಾರೆ ಬ್ರಾಹ್ಮಣರು. ಋಷಿ ಮುನಿಗಳಾಗಿ ಮಂತ್ರದ ಬಲದಿಂದ ಜಗತ್ತನ್ನು ಆಳಿದ್ದಾರೆ. ಕೃಷ್ಣನ ಕಾಲದ ಒಬ್ಬ ಬಡ ಬ್ರಾಹ್ಮಣ, ಕುಚೇಲ ಅಂತ ಅವನ ಹೆಸರು. ಕುಚೇಲ ಅಂದ್ರೆ ಏನು ಅರ್ಥ ಗೊತ್ತೇನೋ? ಹರಿದ ಬಟ್ಟೆಯವ ಅಂತ. ಬಟ್ಟೆ ಹರಿದೋದು ಬ್ರಾಹ್ಮಣ ಅಂತ. ಕುಚೇಲ, ಚೇಲ ಅಂದ್ರೆ ಬಟ್ಟೆ, ಕು ಅಂದ್ರೆ ಹರಿದೋಗಿದೆ ಅಂತ ಅರ್ಥ. ಇಂಥ ಬಡ ಬ್ರಾಹ್ಮಣ, ತಿನ್ಲಿಕ್ಕೆ ಗತಿ ಇಲ್ಲದ ಬ್ರಾಹ್ಮಣನಿಗೆ ಸುಶೀಲ ಅಂತ ಹೆಂಡತಿಯಿಂದ 27 ಜನ ಮಕ್ಕಳಾದ್ರಂತ. ಹುಟ್ಟಿದವರೆಲ್ಲ ಹೆಣ್ಮಕ್ಕಳೇ. ಅವ್ರಿಗೆ ಹೆಸರಿಟ್ಟ ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಕೊನೆದು ರೇವತಿ. 27 ನಕ್ಷತ್ರಗಳ ಹೆಸರಿಟ್ಟ. ಸಣ್ಣ ಮಕ್ಕಳಿದ್ದಾಗ ಭಿಕ್ಷೆ ಬೇಡ್ಕೊಂಡು ಬರ್ತಿದ್ದ. ಮಕ್ಕಳು ದೊಡ್ಡವರಾದಾಗ ಹೊಟ್ಟೆ ದೊಡ್ಡದಾಯ್ತು, ಹಾಕ್ಲಿಕ್ಕೆ ಗತಿ ಇಲ್ಲ. ಹೆಂಡತಿ ಅಳ್ತಿದ್ಲಂತೆ. ಇಬ್ರು ಉಪವಾಸ, ಮಕ್ಕಳಿಗೆ 1 ಹೊತ್ತು ಊಟ. ಆ ಗ್ರಾಮದಲ್ಲಿ ದಾನ ಮಾಡುವ ಶಕ್ತಿ ಇದ್ದವರು ಹೆಚ್ಚಿಲ್ಲ. 2ನೇ ಬಾರಿ ಭಿಕ್ಷೆ ಬೇಡೋ ಹಂಗಿಲ್ಲ. ತುಂಬಾ ತಲೆ ಕೆಟ್ಟು ಹೋಯ್ತು. ಒಂದು ದಿನ ಸುಶೀಲ ಹೇಳ್ತಾಳೆ, ರೀ ನನ್ನಿಂದ ಆಗ್ತಿಲ್ಲ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ. ಮನೆ ಇಲ್ಲ, ಅನ್ನ ಇಲ್ಲ, ಬೆಳಿಗ್ಗೆ ಆದ್ರೆ ರಾತ್ರಿಗಿಲ್ಲ, ಕಡು ಬಡತನ. ಆದ್ರೆ ಕೃಷ್ಣನ ಜೊತೆಗೆ ಸಾಂದೀಪಿನಿಗಳ ಗುರುಕುಲದಲ್ಲಿ ನೀವು ವಾಸ ಮಾಡಿದ್ರಿ ಅಂತ ನಾನು ಕಥೆ ಕೇಳಿದ್ದೇನೆ. ಕೃಷ್ಣ ನಿಮಗೆ ಬಾಲಸಖ, ಬಾಲ್ಯ ಸ್ನೇಹಿತ ಅಂತ ಕೇಳಿದ್ದೇನೆ. ನೀವು ಆ ಸ್ನೇಹ ಭಾವದಿಂದ ಒಂದ್ಸಲಿ ಕೃಷ್ಣನ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳ್ರಿ. ಏನಾದ್ರೂ ಒಂದು ಕೊಡ್ತಾನೆ. ನಮ್ಮ ಬದುಕಿನ ಕಷ್ಟ, ಹೆಣ್ಮಕ್ಳ ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮದುವೆ ಮಾಡೋದು ಹೇಗೆ? ತಿನ್ಲಿಕ್ಕೆ ಗತಿ ಇಲ್ಲ, ಅವ್ರಿಗೆ ಮದುವೆ ಮಾಡೋದು ಹೇಗೆ? ಈ ಕುಚೇಲ ಆಲೋಚನೆ ಮಾಡ್ತಾನೆ. ಅವನು ಸರ್ವಶಕ್ತ, ಕೃಷ್ಣ ಸರ್ವಜ್ಞ. ಯಾರ್ಯಾರಿಗೆ ಕಷ್ಟ ಇದೆ ಅಂತ ಅವನಿಗೆ ಗೊತ್ತಿದೆ. ಪಾಪ ಇವಳಿಗೆ ದುಃಖ ತಡಿಲಿಕ್ಕೆ ಆಗ್ತಿಲ್ಲ. ಆದ್ರೂ ಒಳ್ಳೇದಾಯ್ತು. ಯಾಕೆ ಅಂದ್ರೆ ನನ್ನ ಹೆಂಡತಿ ಯಾವತ್ತೂ ನನ್ನನ್ನು ಹೊರಗೆ ಹೋಗು ಅಂತ ಹೇಳೇ ಇಲ್ಲ. ಅದನ್ನು ತಗೊಂಡು ಬಂದ್ರಿ, ಇದನ್ನು ತಗೊಂಡು ಬಂದ್ರಿ. 27 ಮಕ್ಕಳಿಂದ ನನ್ನ ಜೀವನ ಹರಿದು ಹಣ್ಣಾಗಿ ಹೋಗಿದೆ. ಅಯಂತು ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನಂ. ಯಾರೋ ದೊಡ್ಡ ಗುರುಗಳು, ಹತ್ತಿರದಲ್ಲಿ ಒಂದು ಆಶ್ರಮ ಇದೆ, ಒಬ್ರು ಗುರುಗಳಿದ್ದಾರೆ, ಅವ್ರನ್ನ ನೋಡ್ಬೇಕು ಅಂದ್ರೆ ಒಂದು ಸಂಭ್ರಮ ಇರುತ್ತೆ. ಗುರುಗಳನ್ನ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳ್ತೀವಿ. ಒಬ್ಬ ಗುರುವಿನ ದರ್ಶನದಲ್ಲಿ ಅಷ್ಟು ಸಂತೋಷ ಇದೆ. ಅಂತಹದ್ದು ಜಗದೀಶನಾದ ಕೃಷ್ಣನ ದರ್ಶನ ನೋಡುವ ಭಾಗ್ಯ ನನ್ನ ಹೆಂಡತಿ ಕೊಡ್ತಿದ್ದಾಳೆ. ಯಾಕೆ ಬಿಡಬೇಕು? ಆಯ್ತು ಹೋಗ್ತೀನಿ ಅಂತ ಒಪ್ಪಿಕೊಂಡೆ. ಆದ್ರೆ ಹೇಳ್ತಾನೆ ಹೆಂಡತಿಗೆ, ದೇವರ ಹತ್ತಿರ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು, ಗುರುಗಳ ಹತ್ರ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು, ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೂ ಖಾಲಿ ಕೈಯಲ್ಲಿ ಹೋಗಬಾರ್ದು, ಖಾಲಿ ಕೈಯಲ್ಲಿ ಬರಬೇಕು, ಎಲ್ಲ ಕೊಟ್ಟು ಬರಬೇಕು. ಮಕ್ಕಳ ಹತ್ರ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದಂತೆ. ಅವು ಬಂದವ್ರನ್ನೇ ಕೈ ನೋಡ್ತಾ ಇರುತ್ತೆ, ಏನಾರು ತಂದ್ಯಾನ ಅಂತ. ಏನೂ ತಂದಿಲ್ಲ ಅಂದ್ರೆ ಹುಚ್ಚುಮಂಗ್ಯ, ಯಾರೋ ಬಂದ ಅನ್ಕೊಳ್ತಾರೆ. ಏನಾದ್ರು ಹಿಡ್ಕೊಂಡು ಹೋಗ್ಬೇಕು. ಈ ನಿಯಮ ಇದೆ, ಏನಾದ್ರೂ ಕೊಡು, ಕೃಷ್ಣನಿಗೆ ಕೊಡಬೇಕು. ಮನೆಯಲ್ಲೆಲ್ಲ ಹೋಗಿ ಹುಡುಕ್ತಾಳೆ ಸುಶೀಲ. ಎಲ್ಲಿಯೂ ಕೂಡ ಒಂದು ಪದಾರ್ಥ ಕಾಣಿಸ್ಲಿಲ್ಲ. ಕೊನೆ ಕುಚೇಲನಿಗೆ ಬಂದು ಹೇಳ್ತಾಳೆ, ಮನೇಲಿ ಏನಿಲ್ಲ ರೀ, ಎಲ್ಲ ಹರಿದ ಬಟ್ಟೆ, ಅದ್ರಲ್ಲಿ ಪದಾರ್ಥ ಇಲ್ಲ.
ಇನ್ನೊಮ್ಮೆ ಭಿಕ್ಷೆ ಬೇಡ್ಲಿಕ್ಕೆ ಹೋದಂತೆ 3 ಹಿಡಿ ಅವಲಕ್ಕಿ ಸಿಕ್ತಂತೆ. 3 ಹಿಡಿ ಅವಲಕ್ಕಿ. ಅದನ್ನ 100 ತೂತಾದ ಬಟ್ಟೆಯನ್ನು ಮಡಿಸಿ ಕಟ್ಟಿ ಬಗಲಾಗಿ ಇಟ್ಕೊಂಡು ಹೊಂಟನಂತ. ಕೃಷ್ಣನನ್ನು ನೋಡಬೇಕು ಅಂತ ದ್ವಾರಕಾಧೀಶ ದ್ವಾರಕೆಗೆ ಹೊರಟ. ಅವತ್ತು ದ್ವಾರಕೆಯಲ್ಲಿ ಬಹಳ ದೊಡ್ಡ ಸಂಭ್ರಮ. ಕೃಷ್ಣನಿಗೆ ಜನ್ಮ ನಕ್ಷತ್ರದ ವೈಭವ ಅಂದ್ರೆ ಏನು? ಅವನು ಹುಟ್ಟಿದ ಹಬ್ಬ. ರಮಾ ಬ್ರಹ್ಮಾದಿ ವಂದ್ಯ. ಇಡೀ ದ್ವಾರಕೆ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಂದು ಗೋಪುರಗಳು ಬಂಗಾರದ ಗೋಪುರ. ಈ ಕೂರ್ಚುಲುಗಡ್ಡದ ಬ್ರಾಹ್ಮಣ ಕುಚೇಲ ಆಲೋಚನೆ ಮಾಡಿದಂತೆ, ದರಿದ್ರ ಬಟ್ಟೆ ಉಟ್ಕೊಂಡಿದ್ದೀನಿ, ನಡು ಬಗ್ಗೋಗಿದೆ, ಸಣಕ್ಲು ಪುಣಕ್ಲಿದ್ದೀನಿ, ನೋಡ್ಲಿಕ್ಕೆ ಚೆನ್ನಾಗೋ ಇಲ್ಲ. ನನ್ನಂಥ ಮುದುಕ ಕೃಷ್ಣನ ಸ್ನೇಹಿತ ಅಂದ್ರೆ ಯಾರಾದ್ರೂ ನಂಬುತ್ತಾರ? ದ್ವಾರಪಾಲಕರು ಚಡಿ ಏಟು ಕೊಟ್ಟು ಕಳಿಸ್ಯಾರ ನನ್ನನ್ನ. ಏನ್ ಮಾಡೋದೀಗ ಅಂತ ಆಲೋಚನೆ ಮಾಡಿ ಆ ರಾಜಬೀದಿಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಂತೆ. ಕೃಷ್ಣ ರುಕ್ಮಿಣಿ ಸತ್ಯಭಾಮೆಯರ ಜೊತೆಗೆ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತಿದ್ದಂತೆ. ದೊಡ್ಡ ಮಂಚದಲ್ಲಿ ಕೂತಿದ್ದ. ವೈಭವದಿಂದ ಕೃಷ್ಣ ಜನ್ಮೋತ್ಸವ ಒಂದಿ ಮಾಗದೆಲ್ಲ ಹೊಗಳತಾ ಇದ್ದಾರೆ. ಮುತ್ತು ರತ್ನಗಳ ವೈಭವ ನಡೀತಾ ಇದೆ. ಆ ಹೆದ್ದಾರಿಯಲ್ಲಿ ಒಬ್ಬ ನಡು ತಗ್ಗಿದ ಬಡ ಬ್ರಾಹ್ಮಣ ನಡೆದು ಹೋಗುವ ದೃಶ್ಯವನ್ನ ಕಂಡ ಕೃಷ್ಣ ತನ್ನ ಹಂಸತೂಲಿಕಾ ತಲ್ಪದಿಂದ ಚಂಗನೆ ಹಾರಿದನಂತೆ. ಕೃಷ್ಣ ಎಲ್ಲರೂ ಗಾಬರಿ. ಕೃಷ್ಣ ಯಾಕೆ ಹಾರಿದ? ಎಲ್ಲಿ ಹೋಗ್ತಾ ಇದ್ದಾನೆ? ಆ ಬ್ರಾಹ್ಮಣನನ್ನ ತನ್ನ ಬಾಹುಗಳಿಂದ ಆಲಿಂಗನ ಮಾಡಿ ಹೊತ್ತು ತಂದು ಹಂಸತೂಲಿಕಾ ತಲ್ಪದಲ್ಲಿ ಕೂಡಿಸಿದ್ನಂತೆ, ಮಂಚದಲ್ಲಿ ಕೂಡಿಸಿದ್ನಂತೆ. ರುಕ್ಮಿಣಿ ಸತ್ಯಭಾಮರಿಗೆ ಹೇಳಿದಂತೆ, ಇವ್ರಿಗೆ ಚಾಮರ ಹಾಕಿ, ತುಂಬಾ ಬಿಸಿಲು ಪ್ರದೇಶದಿಂದ ಬಂದಿದ್ದಾನೆ, ಚಾಮರ ಹಾಕಿ ಅವನಿಗೆ ತಂಪಾಗಬೇಕು. ಕಾಲಿಗೆ ಎಣ್ಣೆ ಹಚ್ಚಿದ್ನಂತೆ, ಬಿಸಿ ನೀರು ಹಾಕಿದನಂತೆ. ಆ ಕಾಲಿಗೆಲ್ಲ ಚೆನ್ನಾಗಿ ಮೆದುವಾಗಿ ಪಾದಪೂಜೆ ಮಾಡಿ ಇವತ್ತು ಮನೆಯಲ್ಲಿ ಆ ಸಂಪ್ರದಾಯ ಉಳಿಸ್ಕೊಂಡಿದ್ದೀರಿ. ಒಬ್ಬ ಬ್ರಾಹ್ಮಣ ಬಂದ ಅಂದ್ರೆ ಏನು ಉಪಚಾರ ಮಾಡ್ತೀರಿ ಅನ್ನೋದನ್ನ ಕಣ್ಣಾರೆ ಕಂಡಿದ್ದೇನೆ ನಾನು. ಅಂಥ ಒಂದು ಗುಣ ನಿಮ್ಮಲ್ಲಿದೆ. ಆ ಬ್ರಾಹ್ಮಣ ಬಂದ ಅಂತ ಎಲ್ಲ ವಿಧವಾದ ಉಪಚಾರ ಮಾಡಿದ, ಯಾರ ಹತ್ರನೂ ಮಾತಾಡಲಿಲ್ಲ. ವೈಭವದ ಭೋಜನ ಮಾಡಿಸಿದ, ಮೈ ತುಂಬ ಪೀತಾಂಬರ ಉಡಿಸಿದ, ಅಭ್ಯಂಗ ಸ್ನಾನ ಮಾಡಿಸಿ ಆಮೇಲೆ ಎಲ್ಲರಿಗೂ ಹೇಳಿದ, ಎಲ್ಲರೂ ಹೋಗ್ರಿ, ಇವತ್ತು ನನ್ನ ಜನ್ಮದಿನೋತ್ಸವ ಸಾರ್ಥಕ ಆಯ್ತು, ನನ್ನ ಬಾಲ್ಯ ಸ್ನೇಹಿತ ಬಂದಿದ್ದಾನೆ. ಸ್ನೇಹ ಭಾವದಿಂದ ಏಕಾಂತದಲ್ಲಿ ಮಾತನಾಡ್ತಾ ಕೂತಂತೆ. ರಾತ್ರಿ ತನಕ ಮಾತನಾಡಿದ. ಬೆಳಿಗ್ಗೆ ಆಯ್ತು. ಅವನಿಗೆ ಕುಚೇಲನಿಗೆ ದೇವರ ಈ ಕಾರುಣ್ಯವನ್ನು ಕಂಡು ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಆದ್ಮೇಲೆ ಕೃಷ್ಣ ಹೇಳ್ತಾನಂತೆ, ನಿನಗೆ 27 ಜನ ಹೆಣ್ಮಕ್ಳು ಒಂದು ರಾತ್ರಿ ಪೂರ್ತಿ ಕತೆ ಹೇಳಿದಿ, ಅವ್ರು ಕಾಯ್ತಾ ಇರ್ತಾರೆ, ನಿನ್ ಡ್ರೆಸ್ ಮೂಲೆಯಲ್ಲಿದೆ, ನಾನು ಕೊಟ್ಟಿರುವ ಡ್ರೆಸ್ ಅನ್ನು ಬಿಚ್ಚಿಟ್ಟು ಅದನ್ನು ಹಾಕೊಂಡು ಹೋಗು. ಯಾಕೆ ಅಂದ್ರೆ ಈ ನವರತ್ನದ ಪೀತಾಂಬರದ ಡ್ರೆಸ್ ಹಾಕೊಂಡು ಹೋದ್ರೆ ಆಟೋ ಡ್ರೈವರು ಮನೆಯಿಂದ ಹೆಂಗ್ ಹೋಗಿರ್ತಾನೆ ಅದೇ ಡ್ರೆಸ್ ಅಲ್ಲಿ ವಾಪಸ್ ಬಂದ್ರೆ ಹೆಂಡತಿಗೆ ಗೊತ್ತಾಗುತ್ತೆ. ಇದನ್ನಿದ್ರೆ ನೀವು ಯಾರು ಅಂತ ಡ್ರೈವರ್ನೇ ಕೇಳ್ತಾಳೆ, ತನ್ನ ಗಂಡನನ್ನೇ ಕೇಳ್ತಾಳೆ. ಅದೇ ಡ್ರೆಸ್ ಅಲ್ಲಿ ವಾಪಸ್ ಹೋಗ್ಬೇಕು, ಅಲ್ಲಿದೆ ಡ್ರೆಸ್ ಅಂತ ತೋರಿಸ್ತಾನೆ. ಎಷ್ಟು ಪರೀಕ್ಷೆ ಮಾಡ್ತಾನೆ ನೋಡಿ ದೇವರು. ಕುಚೇಲ ಏನೂ ಕೇಳಲಿಲ್ಲ, ಬಾಯಿ ಬಿಟ್ಟು ಏನೂ ಕೇಳಲಿಲ್ಲ. ಆಸೆ ಪಡಬಾರದು ಬ್ರಾಹ್ಮಣ, ಕೊಟ್ಟಿದ್ರಲ್ಲಿ ತೃಪ್ತಿ ಪಡಿಬೇಕು. ಡಿಮ್ಯಾಂಡ್ ಮಾಡಿದ್ರೆ ಬ್ರಾಹ್ಮಣ ಅವನ್ 3rd ಕ್ಲಾಸ್ ಅಂತ ಅರ್ಥ. ಬ್ರಾಹ್ಮಣ ಡಿಮ್ಯಾಂಡ್ ಮಾಡಬಾರ್ದು. ಕೃಷ್ಣ ಇನ್ನೂ ಪರೀಕ್ಷೆ ಮಾಡ್ತಾನೆ. ಆ ಡ್ರೆಸ್ ಹಾಕೊಂಡ ಅವನು. ಅದಾದ್ಮೇಲೆ ಕೇಳ್ತಾನೆ, ನನಗೇನ್ ತಂದಿ ಅಂತ ಕೇಳ್ತಾನೆ ಕೃಷ್ಣ. ಅವನು ಏನ್ ತರಬೇಕು? ಬಡ ಬ್ರಾಹ್ಮಣ ಏನ್ ತರಬೇಕು? ಕೃಷ್ಣ ಕೇಳ್ತಾನೆ, ಪ್ರೀತಿ ಇದ್ರೆ ಏನಾದ್ರೂ ತಂದಿದ್ದಾನೆ. ಅವನು ಕೊಡ್ಲಿಕ್ಕೆ ಲಜ್ಜೆ. ಯಾಕೆಂದ್ರೆ ಮೃಷ್ಟಾನ್ನ ಭೋಜನ ಮಾಡಿದ ಕೃಷ್ಣನ ಮನೆಯಲ್ಲಿ ಮುಗ್ಗು ಹಿಡಿದ ಅವಲಕ್ಕಿಯನ್ನು ಹೆಂಗ್ ಕೊಡ್ಲಿ ಅಂತ ಅವನು ಕಂಗಾಲಾಗಿದ್ದಾನೆ. ಕೃಷ್ಣ ಹೇಳ್ತಾನೆ, ನನಗೆ ಹರಿದ ಬಟ್ಟೆ, ಮುಗ್ಗಿಲು ಅವಲಕ್ಕಿ ಇದ್ಯಾವುದು ನನ್ನ ದೃಷ್ಟಿಯಲ್ಲಿಲ್ಲ. ಕುಚೇಲ ಮನೆಗೆ ಕೃಷ್ಣನಿಗೋಸ್ಕರ ಬೇಡಬೇಕು ಅಂತ ತನ್ನ ಭಾವನೆಯನ್ನೆಲ್ಲ ಅವಲಕ್ಕಿಯಲ್ಲಿ ತುಂಬಿಕೊಂಡು ಹೊತ್ಕೊಂಡು ಬಂದು ದಾಕ್ಷಿಣ್ಯ ಪಡ್ತಿದ್ದಾನೆ ನನಗೆ ಕೊಡ್ಲಿಕ್ಕೆ ಅಂತ ಅರ್ಥ ಮಾಡಿಕೊಂಡ ಗೋಪಾಲಕೃಷ್ಣ ತಾನೇ ಚಂಗನೆ ಹಾರಿ ಆ ಗಂಟು ಕಿತ್ಕೊಳ್ತಾನೆ. ಬಿಚ್ಚಿ ನೋಡ್ತಾನೆ ಅವಲಕ್ಕಿ, ಕುಣಿತಾನೆ, ಹುರೇ ಅಂತಾನೆ ಕೃಷ್ಣ. ಆಹಾ, ನಂಗೆ ತುಂಬಾ ಇಷ್ಟವಾದದ್ದು. ನಾವಾದ್ರೆ ಹೆಂಗ್ ಮೆತ್ತಗೆ ತೆಗೆದಿಟ್ಟು ಆ ದನಕ್ಕೆ ಹಾಕು ಅಂತೀವಿ. ಕೃಷ್ಣ ಬಿಚ್ಚಿಟ್ಟು ಹೇಳ್ತಾನೆ, ನಂಗೆ ತುಂಬಾ ಇಷ್ಟ ಅಂತ ಒಂದು ತೆಗೆದು ಬಾಯಿಗೆ ಹಾಕೊಂಡು ಅವನು ಮುಂದೆ ಚಪ್ಪರಿಸಿ ತಿಂತಾನೆ. 2ನೇ ಮುಷ್ಟಿ ತೆಗಿತಾನೆ ತಿನ್ನಬೇಕು ಅಂತ. ಅವಾಗ ಮಾಯಕ್ಕ ಬರ್ತಾಳೆ, ಮಹಾಲಕ್ಷ್ಮಿ ನನಗೆ ಕೊಟ್ಬಿಡ್ರಿ, ನೀವು ತಿನ್ಬೇಡ್ರಿ ಅಂತಾಳೆ. ಯಾಕೆ ಅಂದ್ರೆ ಒಂದು ತುತ್ತಿಗೆ ಆ ಕುಚೇಲನಿಗೆ ನೀವು ಮೋಕ್ಷವನ್ನೇ ಕೊಟ್ಟಿದ್ದೀರಿ, 2ನೇ ತುತ್ತು ತಿಂದ್ರೆ ನಿಮ್ಮ ಹತ್ರ ಮೋಕ್ಷ ಬಿಟ್ಟು ಬೇರೆ ಇಲ್ಲ, ಏನು ಕೊಡ್ತೀರಿ, ನನಗ್ ಕೊಡ್ರಿ ಅಂತ ಅವಳು ತಗೊಳ್ತಾಳೆ. ಇನ್ನು 3ನೇ ತುತ್ತು ಬಟ್ಟೆಯಲ್ಲೇ ಇತ್ತು. ಅದನ್ನ ಬ್ರಹ್ಮ, ಶಿವ, ಇಂದ್ರ, ಚಂದ್ರ ಎಲ್ಲಾ ತಗೊಂಡು
ತಿರುಪತಿಗೆ ಹೋದಾಗ ಲಾಡು ತಂದ್ರೆ ಚೂರ್ ಚೂರ್ ಮಾಡಿ ಎಲ್ಲರಿಗೂ ಬಂಧುಗಳಿಗೆ ಹಂಚ್ತೀರಲ್ಲ, ಎಲ್ಲ ಹಂಚ್ಕೊಂಡು ತಿಂತಾರೆ. ಭಾಗವತದಲ್ಲಿ ಶುಕಾಚಾರ್ಯ ಕಥೆ ಹೇಳ್ತಾರೆ. ಭಾವನೆಯಿಂದ ಒಬ್ಬ ಕುಚೇಲ ಕೃಷ್ಣನಿಗೆ ಮುಗ್ಗಿ ಹಿಡಿದ 3 ಹಿಡಿ ಅವಲಕ್ಕಿ ತಗೊಂಡು ಹೋದ್ರೆ ಅದು ಕೇವಲ ಕೃಷ್ಣನ ಹೊಟ್ಟೆ ತುಂಬಿಸಿದ್ದಲ್ಲ, 14 ಲೋಕದ ಹೊಟ್ಟೆಯನ್ನು ತುಂಬಿಸ್ತು ಭಾವನೆ. ಎಂಥ ಸಂದೇಶ ಇದು! ಲಕ್ಷ್ಮಿ ತಿಂದು, ರಮಾ ಬ್ರಹ್ಮ ರುದ್ರಾದಿಗಳು ತಿಂದ್ರು, ಕೃಷ್ಣ ತಿಂದ. ಅದಕ್ಕೆ ಏನ್ ತಂದ್ರು? ಮೊದಲು ಕೃಷ್ಣನಿಗೆ ಅರ್ಪಣೆ ಅಂತ ಮಾಡ್ರಿ, ಅದು 14 ಲೋಕ ಕ್ಷೇಮ ಆಗುತ್ತೆ. ಅಡಿಗೆ ಮಾಡಿದ ತಕ್ಷಣ ತೆಗೆದ ಹಂಗೆ ಬಾಯಿಗೆ ಢವಕ್ಕಂತ ತಿನ್ನಬೇಡ್ರಿ. ಅಡಿಗೆ ಭಟ್ಟ, ನಾಲಿಗೆ ಕೆಟ್ಟ, ಬಡಿಸುವ ಮೊದಲೇ ಬಾಯಿಯೊಳಗಿಟ್ಟ ಅಂತ ಮಾಡಬೇಡ್ರಿ. ಯಾರಿಗೂ ಕೊಟ್ಟಿಲ್ಲ, ತಾನೇ ಟೇಸ್ಟ್ ಮಾಡು. ಕೆಲವರು ಸುರ್ರಂತ ರುಚಿ ನೋಡ್ತಾರೆ ಮತ್ತೆ ಅದರೊಳಗೆ ಹಾಕ್ತಾರೆ. ಹಂಗೆಲ್ಲ ಮಾಡಬೇಡ್ರಿ. ಇದು ಕೃಷ್ಣನಿಗೆ ಎಂಥ ಪಾಠ ಮಾಡುತ್ತೆ ಭಾಗವತ. ಸಂಭ್ರಮ ಪಟ್ಟ ಕೃಷ್ಣ, ಕುಚೇಲನ ಜೀವನ ಉದ್ಧಾರ ಆಯಿತು. ಇದು ಕೃಷ್ಣನ ಸ್ವಭಾವ. ಮಹಾಭಾರತದಲ್ಲಿ ಹಿಂಗೆ ಒಂದು ಕಥೆ ಬರುತ್ತೆ. ದ್ರೋಣಾಚಾರ್ಯರು ಅವರ ಬಳಿ ಪಾಠ ಕೇಳಬೇಕಾದ್ರೆ ದೃಪದ ರಾಜ ಬಂದಿರ್ತಾನೆ. ಭರದ್ವಾಜರ ಶಿಷ್ಯರು ದೃಪದ ಮತ್ತೆ ದ್ರೋಣ. ದ್ರೋಣಾಚಾರ್ಯ ಜೊತೆಗೆ ದೃಪದ ರಾಜ ಪಾಠ ಎಲ್ಲ ಕೇಳಿದ್ದ. ಪಾಠ ಮುಗಿದ ಮೇಲೆ ದ್ರೋಣಾಚಾರ್ಯರಿಗೆ ದೃಪದ ಹೇಳಿದ, ನಾನು ನೀನು ಕ್ಲಾಸ್ಮೇಟ್, ನಾನು ರಾಜ ಇದ್ದೀನಿ, ನೀನು ಬ್ರಾಹ್ಮಣ ಇದ್ದಿ, ನಿನಗೆ ಬಡತನ ಇದೆ, ನನಗೆ ಸಿರಿತನ ಇದೆ, ನಿನಗೇನಾದ್ರೂ ಕಷ್ಟ ಬಂದ್ರೆ ನನ್ನ ಮನೆಗೆ ಬಾ, ನಿನಗೆ ಕೇಳಿದ್ ಕೊಡ್ತೀನಿ. ದ್ರೋಣಾಚಾರ್ಯ ಕಷ್ಟ ಬಂತು. ತನ್ನ ಮಗ ಅಶ್ವತ್ಥಾಮನಿಗೆ ಹಾಲು ಕೊಡ್ಲಿಕ್ಕೆ ಹಾಲಿಲ್ಲ, ಒಂದು ಹಸು ಇಲ್ಲ. ಅಕ್ಕಿ ಹಿಟ್ಟು ಕಲಸಿ ಪುಡಿ ಮಾಡಿ ಹಾಲು ಅಂತ ಸುಳ್ಳು ಹೇಳ್ಕೊಡ್ತಿದ್ರಂತ. ಒಂದು ದಿನ ಹೆಂಡತಿ ಅಳ್ತಾಳೆ, ದ್ರೋಣಾಚಾರ್ಯ ಹೆಂಡತಿ, ನನ್ನ ಮಗು ಬಂದು ಹಸು ಬೇಕು ತಂದು ಕೊಡ್ರಿ. ದೃಪದರಾಜನ ಮನೆಗೆ ಹೋಗ್ತಾರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಒಳಗೆ ಬರ್ಲಿಕ್ಕೆ ಬಿಡಲ್ಲ ಯಾರು. ಕೊನೆ ದೃಪದನಿಗೆ ಹೇಳ್ತಾರೆ, ಯಾರೋ ಒಬ್ಬ ಕರಿ ಬ್ರಾಹ್ಮಣ ಬಂದಿದ್ದಾನೆ. ಮಹಡಿಯಿಂದ ನಿಂತು ನೋಡಿ ಹೇಳ್ತಾನೆ, ಅವನನ್ನು ಹೊರಗೆ ತಳ್ಳಿ ಅಂತ. ಅವನು ಯಾರು ನಂಗೆ ಪರಿಚಯ ಇಲ್ಲ ಅಂತಾನೆ. ದುಡ್ಡಿನ ಮದ. ದ್ರೋಣಾಚಾರ್ಯ ಚಾಲನೆ ಮಾಡ್ತಾರೆ, ನನ್ನ ಅಪ್ಪನ ಮನೆಯಲ್ಲಿ ಅನ್ನ ಉಂಡು ವಿದ್ಯೆ ಪಡೆದು ನಿನ್ನ ಮನೆಯ ಅಂಗಣಕ್ಕೆ ನನ್ನ ಮನಸ್ಸೆಲ್ಲ ಹಿಡಿ ಮಾಡ್ಕೊಂಡು ಬಂದು ಒಂದು ಹಸು ಕೊಡು ಅಂತ ಕೇಳಿದ್ರೆ ಕರಿ ಬ್ರಾಹ್ಮಣ ದಬ್ರಿ ಅಂತೀಯಲ್ಲ, ಮಗನೇ ನಿನಗೆ ಪಾಠ ಕಲಿಸ್ತೀನಿ ಅಂತಾರೆ ದ್ರೋಣಾಚಾರ್ಯ. ನಿನ್ನ ಅಹಂಕಾರಕ್ಕೊಂದು ಪಾಠ ಕಲಿಸ್ತೀನಿ. ಏನ್ ಕಲಿಸಿದ್ರು ದ್ರೋಣಾಚಾರ್ಯ ನಿಮಗೆಲ್ಲ ಗೊತ್ತು. ಪಾಂಡವರಿಗೆ ಪಾಠ ಮಾಡಿದ್ರು. ಅರ್ಜುನನನ್ನ ಯುದ್ಧಕ್ಕೆ ಕರ್ಕೊಂಡು ಹೋದ್ರು. ದೃಪದ ರಾಜರನ್ನ ಹೆಡೆಮುರಿ ಕಟ್ಟಿ ತಂದು ದ್ರೋಣಾಚಾರ್ಯರ ಪಾರದಲ್ಲಿ ಅರ್ಜುನ ಹಾಕಿದ. ಈಗ ಹೇಳು, ನೀನು ಬಡ ಬ್ರಾಹ್ಮಣ, ನಾನು ಬಡ ಬ್ರಾಹ್ಮಣನ. ಬೇಡಿ ತಿನ್ನುವ ಬ್ರಾಹ್ಮಣನಿಗೆ ಅವಮಾನ ಮಾಡಬೇಡ, ಜಾಗ್ರತೆ. ಅರ್ಧ ರಾಜ್ಯನನ್ನಾಗಿ ಮಾಡಿದ್ರು. ಅವನ ಸಮಗ್ರ ರಾಜ್ಯ ಸಂಪತ್ತನ್ನ ಕಸಿದುಕೊಂಡ್ರು. ನೀನ್ ನನ್ನ ಮನೆ ಕೆಲಸದವನು ಅಂತ ಹೇಳಿದ್ರು. ಆದ್ರೆ ಮರುಕ್ಷಣದಲ್ಲಿ ಹೇಳ್ತಾರೆ ದ್ರೋಣಾಚಾರ್ಯರು, ನಿನ್ನಂತ ಹೀನ ವ್ಯಕ್ತಿತ್ವದವನು ನಾನಲ್ಲ, ರಾಜ್ಯ ಕೊಡ್ತೀನಿ ತಗೊಂಡು ಹೋಗು, ಆದ್ರೆ ಅರ್ಧ ರಾಜ್ಯ ನಾನು ಇಟ್ಕೊಂಡು ಕೊಡ್ತೀನಿ. ಯಾಕೆ ಅಂದ್ರೆ ನಾನು ಪೂರ್ತಿ ಕೊಟ್ರೆ ಇನ್ನೊಂದ್ಸರಿ ಸೊಪ್ಪು ಹೊಡಿತೀನಿ, ನೀನು ಅದಕ್ಕೆ ಅರ್ಧ ಇಟ್ಕೊಂಡು ಅರ್ಧ ಕೊಡ್ತೀನಿ ಅಂತ ಒಂದು ತಲೆಗೆ ಅಹಂಕಾರವನ್ನು ನಾಶ ಮಾಡಿ ಕಳಿಸಿದ್ರು. ಯಾಕೆ ಈ ಕಥೆ ಹೇಳಿದೆ ಅಂದ್ರೆ, ಇವತ್ತು ವಿಶ್ವಾಸ, ಸ್ನೇಹ, ಪ್ರೀತಿ ಅನ್ನುವುದು ದೃಪದನ ತರ ಇದೆಯೋ ಕೃಷ್ಣನ್ ತರ ಇದೆಯೋ ಅಂತ ಅಧ್ಯಯನ ಮಾಡುವ ಪ್ರಸಂಗ ನಮಗೂ ಒದಗಿ ಬಂದಿದೆ. ಬಂಧುಗಳೇ, ಯಾವತ್ತು ದೃಪದನ ತರ ಬದುಕಬೇಡಿ, ಕೃಷ್ಣನ್ ತರ ಬದುಕಿ. ಎಂಥ ಸಂದೇಶಗಳಿದೆ ನೋಡಿ ಗ್ರಂಥಗಳಲ್ಲಿ. ಎಂಥ ಪ್ರಾಮಾಣಿಕ ಜೀವನ ಆ ಕೃಷ್ಣನದ್ದು. ಕೊನೆಗೆ ಕುಚೇಲ ಹೊರಟ. ದಾರಿಲಿ ಹೋಗ್ಬೇಕಾದ್ರೆ ನೆನಪಾಯ್ತು, ಅಲ್ಲ ನನ್ನ ಹೆಂಡತಿ ಏನೋ ಕೇಳು ಅಂತ ಹೇಳಿದ್ಲು, ಕೇಳಲಿಕ್ಕೆ ಮನಸ್ಸಾಗ್ಲಿಲ್ಲ. ಇನ್ನು ಹೋದ್ರೆ ಬೈತಾಳೆ, ಏನು ಮಾಡ್ಲಿ ತಲೆ ಬಿಸಿ. ದಾರಿಲಿ ಹೋಗ್ತಾ ಕುಚೇಲ ಯೋಚನೆ ಮಾಡ್ತಾನೆ, ಅವಳು ಏನ್ ಕೇಳ್ತಾಳೋ ಕೇಳಲಿ, ನನಗಂತೂ ದೇವರ ಅನುಗ್ರಹ ಆಯ್ತು. ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವಕೃಷ್ಣ ಶ್ರೀನಿಕೇತನ ಬ್ರಹ್ಮಬಂಧು ರಿತಿಸ್ಮಾಹಂ ಬಾಹುಭ್ಯಾಂ ಪರಿರಂಬಿತ. ಕುರುಚಲು ಗಡ್ಡದ, ನಡು ತಗ್ಗಿದ, ಹೊಟ್ಟೆಗೆ ಗತಿ ಇಲ್ಲದ ಬಡ ಬ್ರಾಹ್ಮಣನಾದ ನಾನಿಯಲ್ಲಿ 14 ಲೋಕಗಳಿಗೆ ಅರಸನಾದ ಲಕ್ಷ್ಮೀಪತಿಯಾದ ಆ ಶ್ರೀನಿವಾಸೆಯಲ್ಲಿ, ಕೃಷ್ಣಯಲ್ಲಿ. ಅಂಥ ಕೃಷ್ಣ ಇಂಥ ಬಡ ಬ್ರಾಹ್ಮಣನನ್ನ ತನ್ನ 2 ಬಾಹುಗಳಿಂದ ಬಾಚಿ ತಬ್ಬಿ, ನನ್ನ ಅತ್ಯಂತ ಬಾಲ್ಯ ಸ್ನೇಹಿತ ನೀನು ಅಂತ ತನ್ನ ಮನಸ್ಸನ್ನ ಕೊಟ್ಟ, ತನ್ನ ಸಮಯ ಕೊಟ್ಟ, ತನ್ನ ದೇಹವನ್ನ ಕೊಟ್ಟ. ಆ ಕೃಷ್ಣನ ಆಲಿಂಗನ ಮಾಡಿಕೊಂಡ ನನ್ನ ಬಾಹುಗಳಿದೆಯಲ್ಲ, ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಲಾಭ ಇನ್ನೇನು?
ಈ ಸಂಭ್ರಮ ಪಟ್ಟುಕೊಂಡು ಧಮನಿಗಳಲ್ಲಿ ಕಣ್ಣೀರನ್ನು ಸುರಿಸಿಕೊಂಡು ತನ್ನ ಮನೆಗೆ ಬರ್ತಾ ಇದ್ದಾನೆ. ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರೂ ಮೈಸೂರು ರೇಷ್ಮೆ ಸಿಲ್ಕ್ ಸೀರೆ ಉಟ್ಕೊಂಡಿದ್ದಾರೆ. ಮೈಸೂರು ಸಿಲ್ಕ್ ಸೀರೆ ಎಲ್ಲ ಹೆಣ್ಣಂದ್ರಿಗೆ ಕೊಡಿಸ್ರಿ, ಒಂದೊಂದಕ್ಕೆ 2-2 ಲಕ್ಷ ಅಂತಹ ಸೀರೆ ಉಟ್ಕೊಂಡಿದ್ದಾರೆ. ಬಟ್ಟೆ ಪೀತಾಂಬರಗಳು, ಮನೆಯ ಮಣ್ಣಿನ ಗೋಡೆ ಎಲ್ಲ ಬಂಗಾರದ ಗೋಡೆಯಾಗಿ ಹೋಗಿದೆ. ತನ್ನ ಹೆಂಡತಿ ಸರ್ವಾಭರಣ ಸುಂದರಿಯಾಗಿ ಹೋಗಿದ್ದಾಳೆ. ರೀ ಕರೀತಾಳೆ, ಚಪ್ಪಾಳೆ ತಟ್ಟಿ, ಬನ್ರಿ. ತಿರುಗಿ ನೋಡ್ತಾನೆ, ಜೋಳಿಗೆ ಹಿಡ್ಕೊಂಡು ಹೋಗ್ತಾನಂತ. ಯಾವುದೋ ಹೆಣ್ಮಗಳು ಭಿಕ್ಷೆ ಹಾಕ್ಲಿಕ್ಕೆ ಕರೀತಾ ಇದ್ದಾರೆ. ತನ್ನ ಹೆಂಡತಿಗೆ ದೇವರಂಥ ಸಂಪತ್ತು ಕೊಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತೇ ಆಗಿಲ್ಲಂತೆ. ಅವನ ಹೆಂಡತಿನೂ ಗೊತ್ತಾಗ್ತಾ ಇಲ್ಲ. ಅವಳ ಮುಖದಲ್ಲಂತಹ ಸೌಂದರ್ಯ ತುಂಬಿದಾನೆ ದೇವರು. ಅವಳ ಮೈ ತುಂಬ ಆಭರಣ ಚೆಲ್ಲಿದ್ದಾನೆ. ಅವರ ಸರ್ವೇ ರುಗ್ಮ ಪರಿಚ್ಛದಾಹ. ಮನೆಗೆ ಹೋಗಿ ನೋಡಿದರೆ ಅವನ ಮನೆ ಗೋಡೆಯಿಂದ ಹಿಡಿದು ಎಲ್ಲ ಬಂಗಾರ ಆಗೋಗಿದೆಯಂತೆ. ಮಲ್ಕೊಳ್ಳುವ ಮಂಚ, ಹೊದುಕೊಳ್ಳುವ ವಸ್ತ್ರ, ಉಟ್ಟುಕೊಳ್ಳುವ ವಸ್ತ್ರ, ಆ ಪಾತ್ರೆ ಮಡಿಕೆಯಲ್ಲಿ ತುಂಬಿಟ್ಟಿದ್ರಂತೆ. ಮಡಿಕೆಯಲ್ಲಿ ತುಂಬುವ ಅಕ್ಕಿ ಪಾತ್ರೆ ಅದೆಲ್ಲ ಬಂಗಾರದ ಪಾತ್ರೆ ಆಗಿ ಹೋಗಿದೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರ ಕಣ್ಣು ತೆರೆದರೆ ಬದುಕೆಲ್ಲ ಬಂಗಾರ ಆಗುತ್ತೆ. ಆ ದೇವರ ಅನುಗ್ರಹಕ್ಕೆ ನಮ್ಮ ಜೀವನದಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ. ಪಾಂಡುರಂಗ ಹೇಗೆ ನಿಂತಿದ್ದಾನೆ ನೋಡಿ. ನನ್ನ ಪ್ರಾಪ್ತಿಗೆ ಬೆತ್ತಲಾಗಿ ಬನ್ನಿ. ಜಗತ್ತಿನ ಆಸೆ ಜಾಸ್ತಿ ಪಟ್ರೆ ಈ ವಿಠ್ಠಲ ನಿಮಗೆ ಸಿಗಲ್ಲ. ಬೆತ್ತಲೆ ಯಾಕೆ ನಿಂತಿದ್ದಾನೆ ದೇವರು? ಅವನಿಗೇನು ಕಡಿಮೆನ ಲಕ್ಷ್ಮೀಪತಿ. ವಿಠ್ಠಲ ಬೆತ್ತಲೆ ನಿಂತಿದ್ದಾನೆ, ಬಟ್ಟೆ ಹಾಕೊಳ್ಳದೇನೆ ನಿಂತಿದ್ದಾನೆ. ಯಾಕೆ ಅಂದ್ರೆ ಅದು ನಮಗ್ ಪಾಠ. ದೇವರ ಹತ್ರ ಬೆತ್ತಲಾಗಿ ಅಹಂಕಾರಿಗಳಾಗಬೇಡಿ. ಭೀಮರತಿ ನದಿ ತೀರದಲ್ಲಿ ನಿಂತಿದ್ದಾನೆ. ನನ್ನ ಪಾದದ ಗಂಗೆ ಅದು, ಅದರ ಸ್ನಾನ ಮಾಡಿ ಬನ್ನಿ ಅಂತಾನೆ. ಸೊಂಟದಲ್ಲಿ ಕೈ ಇಟ್ಕೊಂಡು ನಿಂತಿದ್ದಾನೆ. ಯಾಕೆ ಅಂದ್ರೆ ನನ್ನ ಪಾದ ನಂಬ್ರಿ, ನಿಮ್ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗ್ತಿದ್ದೀರಿ. ಆ ಸಂಸಾರ ಸಮುದ್ರ ನಿಮ್ ಸೊಂಟಕ್ಕೆ ಬರುತ್ತೆ, ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಪಾಠ ಮಾಡ್ಲಿಕ್ಕೆ ವಿಠ್ಠಲ ಹೀಗೆ ನಿಂತಿದ್ದಾನೆ. ಎಂತೆಂಥ ಆದರ್ಶಗಳಿದೆ, ಎಂತೆಂಥ ಪಾಠಗಳಿದೆ ಭಾಗವತದಲ್ಲಿ. ಇವನು ಬಡವ, ಇವನು ಬಲ್ಲಿರವ, ಈ ತಾರತಮ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ಏ ಭಜಂತಿತು ಮಾಂ ಭಕ್ತ್ಯ ಮಯಿತೆ ತೇಷು ಚಾಪ್ಯ. ಯಾರು ನನ್ನ ಹೃದಯದಿಂದ ಪ್ರೀತಿ ಮಾಡ್ತಾರೆ ಅವರ ಹೃದಯದಲ್ಲಿ ನಾನಿದ್ದೇನೆ, ನನ್ನ ಹೃದಯದಲ್ಲಿ ಅವರನ್ನು ಇಟ್ಟುಕೊಂಡಿದ್ದೇನೆ. ಇಷ್ಟು ಜನ ಭಕ್ತರು ಎಲ್ಲಿದ್ದೀರಿ ಗೊತ್ತಾ? ಚಿಂಚಲಿಲ್ಲ, ಎಲ್ಲ ವಿಠ್ಠಲನ ಹೃದಯದಲ್ಲಿ ಕೂತಿದ್ದೀವಿ. ಈಗ ವಿಠ್ಠಲನ ಹೃದಯದಲ್ಲಿ ಕೂತಿದ್ದೀವಿ. ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ವಿಠ್ಠಲ ಹೇಳ್ತಾನೆ, ಚಿಂಚಲಿಯವರನ್ನೆಲ್ಲ ಪಂಡರಾಪುರದ ವಿಠ್ಠಲ ಅಲ್ಲಿ ಬಂದು ನಾನು ಇಟ್ಟುಕೊಂಡಿಲ್ಲ, ಚಿಂಚಲಿಗೆ ಬಂದು ಅವ್ರನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀನಿ ಅಂತಾನೆ. ತಾನೇ ಬರ್ತಾನೆ ವಿಠ್ಠಲ. ತನ್ನ ಭಕ್ತರ ಅವಸರಕ್ಕೆ ಒದಗುವನು, ತಾನಾಗೆ ಬರ್ತಾನೆ ದೇವರು. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು. ರಮಾಧವನ ವರಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಅವನನ್ನು ಹೇಗೆ ನಾವು ಪ್ರೀತಿಸಬೇಕು? ಭಾಗವತದಲ್ಲಿ ಹೇಳ್ತಾರೆ, ಶುಕಾಚಾರ್ಯ ಮೊದಲನೇ ದಿನ ಕಿವಿಯಿಂದ ಕೇಳ್ತಾ ಇದ್ರೆ ಇದು ಪೈಪ್ಲೈನ್ ಅಂತೆ. ಇಲ್ಲಿಂದ ಇಲ್ಲಿಗೆ ಒಂದು ಪೈಪ್ಲೈನ್. ಕೃಷ್ಣನ ಕತೆ ಇಲ್ಲಿಗೆ ಹಾಕಿದ್ರೆ ದೇವ್ರು ಸುಯ್ಯನ್ ಬಂದು ಇಲ್ಲಿ ಕೂತ್ಕೊಂಡ್ ಬಿಡ್ತಾನಂತ. ಅವನು ಕೂತ್ ಮೇಲೆ ಹೊರಗೆ ಹೋಗೋದೇ ಇಲ್ಲ. ಈಗ ಕೃಷ್ಣನ ಪ್ರತಿಷ್ಠೆ ಎಲ್ಲ ಆಯ್ತು ಅಂದ್ರೆ ಪ್ರತಿಯೊಬ್ಬರ ಹನ್ಮಂದಿರದಲ್ಲಿ ಕೃಷ್ಣನ ಪ್ರತಿಷ್ಠೆ ಆಗಿದೆ. ಅವನು ಬಂದು ಇಲ್ಲಿ ಕೂತಿದ್ದಾನೆ, ಇನ್ನು ಹೋಗಲ್ಲ. ಅವನು ಹೋಗಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಇನ್ಯಾವ ನಷ್ಟ ಹಾನಿಗಳಿಲ್ಲ. ಆ ಥರ ರಕ್ಷಣೆ ಮಾಡುತ್ತಾರೆ ಆ ದೇವರ ಕಾರುಣ್ಯ. ಅವಾಗ ಕುಚೇಲ ಹೇಳ್ತಾನೆ ಹೆಂಡತಿಗೆ, ಅಹಂಕಾರ ಪಡಬೇಡ. ದೇವರು ನಮ್ಮ ಬದುಕಿನಲ್ಲಿ ಬಡತನ ಕೊಟ್ಟು ಪರೀಕ್ಷೆ ಮಾಡಿದ, ಈಗ ಸಂಪತ್ತು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಸಂಪತ್ತು ಬಂದ ಮೇಲೆ ಎಲ್ಲ ಪಾಸ್ಬುಕ್ಕೇ ನೋಡ್ತಾರೆ, ಫೇಸ್ಬುಕ್ಕೇ ನೋಡ್ತಾರೆ, ಭಾಗವತ ಯಾರೋ ನೋಡಲ್ಲ. ಸಂಪತ್ತು ಬಂದ್ರೂ ದೇವರನ್ನು ನೋಡಬೇಕು, ಬಡತನ ಬಂದ್ರೂ ದೇವರನ್ನು ನೋಡಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ. ನನ್ನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ವಾಟ್ಸ್ಆ್ಯಪ್ ಅಲ್ಲಿ ಕೊಡ್ತಾರೆ, ಫ್ರೆಂಡ್ ಒಂದು ರಿಕ್ವೆಸ್ಟ್, ನೀವು ಫ್ರೆಂಡ್ ರಿಕ್ವೆಸ್ಟ್ ಟು ಪಂಡರಾಪುರ ವಿಠ್ಠಲ. ಅವನೇ ನಮ್ಮ ಫ್ರೆಂಡ್, ಅವನೇ ಸ್ನೇಹಿತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ,
ತ್ವಮೇವ ಸರ್ವಂ ಮಮ ದೇವ ದೇವ. ನನ್ನ ಬದುಕಿನ ಸರ್ವಸ್ವ ಅವನು ಅನ್ನುವ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಬದುಕಿನ ಬವಣೆಗಳನ್ನು ಬದಿಗಿಟ್ಟು ನನ್ನ ಪಾದದಲ್ಲಿ ಶರಣಾಗತನಾಗು. ನಿನ್ನ ಎಲ್ಲಾ ದುಃಖಕ್ಕೆ ನಾನು ವಾರಸದಾರನಾಗ್ತೀನಿ, ನಿನ್ನ ಎಲ್ಲಾ ದುಃಖ ನಾನು ಉಡಿಯಲ್ಲಿ ಹಾಕೊಳ್ತೀನಿ, ನಿನ್ನನ್ನು ಸುಖವಾಗಿಡ್ತೀನಿ. ಈ ನಂಬಿಕೆಯಿಂದ ಬದುಕ್ರಿ ಅಂತ ಕೃಷ್ಣ ಪಾಠ ಮಾಡಿದ. ಇಷ್ಟೇ. ಇಲ್ಲಿಗೆ 10ನೇ ಚಾಪ್ಟರ್ ಭಾಗವತ ದಶಮಸ್ಕಂದ. ಕುಚೇರನ ಭಾವ ಸಮರ್ಪಣೆಯ ಜೊತೆಗೆ ಸ್ವಲ್ಪ ಅಣ್ವಪಿ ಹೃಪಾಹೃತಂ ಭಕ್ತ್ಯ ಪ್ರೇಮ್ನಾ ಭೂರ್ಯೈವ ಮೇ ಭವೇತ್. ಒಂದು ಅಣುವನ್ನ ಸಮರ್ಪಣೆ ಮಾಡಿ ದೇವರಿಗೆ. ಅವನಿಗೆ ಎಷ್ಟು ಕೊಪ್ಪರಿಗೆಯಲ್ಲಿ ಏನ್ ಚಿತ್ರಾನ್ನ ಇಟ್ಟಿದ್ದೀರಿ ಅನ್ನೋದು ದೇವರಿಗೆ ಮುಖ್ಯ ಅಲ್ಲ, ಒಂದು ಬಾಳೆಹಣ್ಣನ ಎಷ್ಟು ಭಾವನೆಯಿಂದ ಇಟ್ಟಿದ್ದೀರಿ ಅನ್ನೋದನ್ನು ದೇವರು ನೋಡ್ತಾನೆ. ಭಾವದಿಂದ ದೇವರು ಒಲಿತಾನೆ ಹೊರತು ಪದಾರ್ಥದಿಂದ ದೇವರು ಒಲಿಯೋದಿಲ್ಲ. ತಾಯಿ ಮಗುವಿನ ಕೈಲಿ ಏನೋ ತಿಂಡಿ ಕೊಟ್ಟು ತಾ ಕೊಡು ಅಂತಾಳೆ. ಮಗು ಕೊಟ್ರೆ ಬಾಚಿ ತಪ್ಪುತ್ತಾಳೆ. ಯಾಕೆ? ಕೊಡ್ತು ಅಂತ ಬಾಚಿ ತಪ್ಪಿದ್ದಲ್ಲ, ಕೊಡುವ ಬುದ್ಧಿ ಇದೆ ಅಂತ ಬಾಚಿ ತಪ್ಪಿದ್ದು. ಪದಾರ್ಥ ಖುಷಿ ಆಗಿಲ್ಲ, ಆ ಪದಾರ್ಥದ ಜೊತೆಗಿರುವ ಭಾವ ಖುಷಿ ಆಯ್ತು. ಎಲ್ಲಾ ಕೊಟ್ಟವನ್ ದೇವ್ರೆ, ಅವನಿಗೇನೋ ಬೇಕಾಗಿಲ್ಲ, ನಮಗೇನಿದೆ ಅದೆಲ್ಲ ದೇವರೇ ಕೊಟ್ಟದ್ದು, ಅದಕ್ಕೆ ದೇವ್ರಿಗೆ ಖುಷಿ ಆಗಲ್ಲ. ಕೊಡಬೇಕು ಅನ್ನುವ ಭಾವ ಇದೆಯಲ್ಲ, ಅದಕ್ಕೆ ದೇವರಿಗೆ ಖುಷಿ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿನಂತೆ ಭಾಗವತ. ಅಂಥ ಒಂದು ಅದ್ಭುತವಾದ ಒಂದು ಕಥೆ ಇದೆ. ಸಮಯ ಹೋಗ್ತಾ ಇದೆ, ನೀವು ಅಳ್ಳಾಡ್ತಿಲ್ಲ, ನಾನು ಅಳ್ಳಾಡ್ತೀನಿ. ಇನ್ನೊಂಚೂರು ನನ್ನ ಕೈಕಾಲಾದರೂ ಅಳ್ಳಾಡಿಸ್ತೀನಿ, ನೀವು ಅದು ಅಳ್ಳಾಡಿಸಿಲ್ಲ. ಕೃಷ್ಣನ ಕಥೆ ನಿಮ್ಮನ್ನೆಲ್ಲ ಕಟ್ಟಿ ಹಾಕಿದೆ. ಇಲ್ಲಿ ಮಾತ್ರ ಅಲ್ಲ, ವೈಕುಂಠದಲ್ಲೂ ಹೀಗೆ ಕಟ್ಟಿ ಹಾಕಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವನ ಮನೆಯಲ್ಲಿ ನಮ್ಮನ್ನು ಕಟ್ಟಿ ಹಾಕಿ, ಅವನ ದಾಸನನ್ನಾಗಿ ನಮ್ಮನ್ನು ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಬಗ್ಗೆ ತುಂಬ ಹೇಳಬೇಕು ಅಂತಿದೆ, ಸಮಯ ಆಗಿದೆ, ನಾಳೆ ಹೇಳ್ತೇನೆ. ನಾಳೆ ದಿವಸ ಭಾಗವತದ ಮಂಗಳ ಮಹೋತ್ಸವ. ಚಿಂಚಲಿಯಲ್ಲಿ 1 ವಾರ ಕಳೆದಿದ್ದು ನಮಗೆ ಗೊತ್ತಾಗಿಲ್ಲ. ಎಲ್ಲಿಯ ಚಿಂಚಲಿ, ಎಲ್ಲಿಯ ಮೈಸೂರು, ನನಗೂ ನಿಮಗೂ ಯಾವ ರಕ್ತದ ಸಂಬಂಧ ಇಲ್ಲ, ನಿಮಗೂ ಯಾವ ರಕ್ತದ ಸಂಬಂಧ ಇಲ್ಲ. ನನಗನಿಸುತ್ತೆ ಚಿಂಚಲಿ ಯಾವ ಬಂಧುಗಳು ಕೂಡ ತೊಡೆ ತಾಗಿಸಿ ಬಂಧುಗಳು ಪರಸ್ಪರ ಕೂತಿಲ್ಲ. ಇವತ್ತು ಕೃಷ್ಣನ ಬಂಧುಗಳು ತೊಡೆ ತಾಗಿಸಿ 3 ಗಂಟೆ ಕೂತಿದ್ದಾರೆ. ನಾವು ಕೃಷ್ಣನ ಬಂಧುಗಳು. ಪಕ್ಕದಲ್ಲಿದ್ದವ್ರ ರಕ್ತ ಯಾವುದು ಗೊತ್ತಿಲ್ಲ, ಪಕ್ಕದಲ್ಲಿದ್ದವ್ರ ಬಂಧುಗಳು ಯಾರು ಗೊತ್ತಿಲ್ಲ, ಚಿಂಚಲಿಯವರಷ್ಟೇ. ಆದರೆ ನಮಗೆಲ್ಲ ಗೊತ್ತು, ಇಷ್ಟು ಜನ ನಾವೆಲ್ಲ ಒಗ್ಗಟ್ಟಾಗಿದ್ದೀವಲ್ಲ, ನಾವೆಲ್ಲ ಪರಸ್ಪರ ಬಂಧುಗಳು, ನಾವೆಲ್ಲ ಹರಿಯ ಮನೆಯವರು, ಕೃಷ್ಣನ ಬಂಧುಗಳು, ವಿಠ್ಠಲನ ಬಂಧುಗಳು, ಅದಕ್ಕೆ ಒಟ್ಟಾಗಿದ್ದೇವೆ. ಬಾಂಧವ್ಯ ಮಸಣದ ತನಕ, ಈ ಬಾಂಧವ್ಯ ಮೋಕ್ಷದ ತನಕ. ನಮ್ಮ ಈ ಬಾಂಧವ್ಯ ಮೋಕ್ಷದ ತನಕ, ವೈಕುಂಠ ಲೋಕದ ತನಕ. ಅಂತಹ ಬಾಂಧವ್ಯವನ್ನು ಭಗವಂತ ಇಲ್ಲಿ ನಮಗೂ ನಿಮಗೂ ಸೇತುವಾಗಿ ಏರ್ಪಡಿಸಿದ್ದಾನೆ. ಅವನ ಪಾದಾರವಿಂದಗಳಲ್ಲಿ ನೀವು ಕೇಳಿದ್ದು, ನಾನು ಹೇಳಿದ್ದು ಎಲ್ಲ ಅವನ ಪಾದಕ್ಕೆ ಒಪ್ಪಿಸಿ ನಮ್ಮನ್ನ ಉದ್ಧಾರ ಮಾಡುವ ಪ್ರಾರ್ಥನೆಯ ಜೊತೆಗೆ ಇವತ್ತಿನ ಚಿಂತನೆಯನ್ನ ಭಗವತ್ ಸಂಕೀರ್ತನೆಯಲ್ಲಿ ಮುಗಿಸೋಣ. ನಾಳೆ ದಿವಸ ಅವರೆಲ್ಲ ಅನೌನ್ಸ್ ಮಾಡ್ತಾರೆ, ಕೃಷ್ಣನ ಭಕ್ತರಾದ ನೀವೆಲ್ಲ 4:15 ಬನ್ನಿ. ಭಾಗವತದ ಪುಸ್ತಕದ ಒಂದು ಮೆರವಣಿಗೆ ಮಾಡಬೇಕು ಅಂತ ನಿಯಮ ಇದೆ. ಭಾಗವತದ ಶ್ಲೋಕಗಳು ಮಧ್ಯೆ ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ, ನಾನು ಹೇಳಿದ್ದೀನಿ, ಕೇಳಿಸಿಕೊಂಡ್ರೆ ಪಾಪ ಪರಿಹಾರ ಅಂತ. ಒಂದೊಂದು ಅಕ್ಷರಗಳಲ್ಲಿ ಲಕ್ಷ ಕೃಷ್ಣನ ಮೂರ್ತಿಗಳಿವೆ ಅಂತ. ಭಾಗವತದ ಅಕ್ಷರಗಳಲ್ಲಿ 18,000 ಭಾಗವತದ ಶ್ಲೋಕಗಳು, ಲಕ್ಷ ಕೃಷ್ಣನ ಮೂರ್ತಿಗಳು. ಅದನ್ನು ಪಲ್ಲಕ್ಕಿಯಲ್ಲಿಟ್ಟು ಆ ಭಾಗವತದ ಪುಸ್ತಕದ ಮೆರವಣಿಗೆಯ ಜೊತೆಗೆ ಒಂದೊಂದು ಹೆಜ್ಜೆ ಹಾಕಿದ್ರೆ ಕೋಟಿ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಇದೆ ಅಂತ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ನಾನು ಮೊನ್ನೆ ಏಕಾದಶಿ ದಿವಸ ವಿಠ್ಠಲ ರುಕ್ಮಾಯಿ ಮಂದಿರಕ್ಕೆ ಹೋಗಿದ್ದೆ. ಸಿಟಿ ಒಳಗಡೆ ಇದೆ ವಿಠ್ಠಲನ ಮಂದಿರ, ವಿಠೋಬ ಮಂದಿರ. ಆ ಮಂದಿರದಲ್ಲಿ ರಾತ್ರಿ ತನಕ ಜಾಗರ ಮಾಡ್ತಿದ್ರು. ಆ ಮಂದಿರದಿಂದ ಈ ಮಂದಿರದ ತನಕ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡು ಭಜನೆ ಮಾಡಿಕೊಂಡು ನಾಳೆ ದಿನ ನಾವು ಬಂದ್ರೆ ನಮ್ಮಂಥ ಪುಣ್ಯ ಪುರುಷರು ಜಗತ್ತಿನಲ್ಲಿ ಇಲ್ಲ ಅಂತ ಅರ್ಥ. ಅಂಥ ಒಂದು ಪುಣ್ಯಕ್ಕೆ ಅವಕಾಶ ಇದೆ. ಅದಕ್ಕೆ ಸರಿಯಾಗಿ 4:30 ವಾಸ್ತವಿಕವಾಗಿ 5 ಗಂಟೆಗೆ ಆರಂಭ ಅವ್ರು ಹೇಳಿದ್ದಾರೆ. ನಾನು ಸುಳ್ಳು ಹೇಳಬಾರ್ದು. 5 ಗಂಟೆಗೆ ಅಂತ ಹೇಳಬೇಡ್ರಿ, ಅವರು 5:15 ಬರ್ತಾರೆ. 4:15 ಅಂತ ಹೇಳ್ರಿ.
ಅದಕ್ಕೆ ನಾನು ಹೇಳಿದೆ, ಚಿಂಚಲಿ ಅವರು ನನ್ನ ಮಾತು ಕೇಳ್ತಾರೆ, 5 ಗಂಟೆಗೆ ಅಂತಾನೆ ಹೇಳ್ತೀನಿ, 5 ಗಂಟೆಗೆ ಬರ್ತಾರೆ. ನೀವು ಬರ್ಬೇಕು 5 ಗಂಟೆ, ಇಲ್ಲಾದ್ರೂ ಮತ್ತೆ ಅವ್ರು ಬೈತಾರೆ, ನೀವು ತಪ್ಪು ಮಾಡಿದ್ರಿ ಆಚಾರ್ಯ ಅಂತ. 5 ಗಂಟೆಗೆ ಸರಿಯಾಗಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬನ್ರಿ. ನಿಮಗೇನೇನು ಗಂಡ ಕೊಡಿಸಿದ್ದಾರೆ, ಆ ಮುತ್ತು ರತ್ನ ವೇಷ ಭೂಷಣ, ನಮ್ಮ ಜೀವನದ ನಮ್ಮ ಸೌಂದರ್ಯ ಯಾರ್ಯಾರೋ ನೋಡಬಾರ್ದು. ಎಲ್ಲ ಸೌಂದರ್ಯ ಕೊಟ್ಟವನು, ಸಂಪತ್ತು ಕೊಟ್ಟ ಕೃಷ್ಣ ನಮ್ಮ ಸೌಂದರ್ಯ ನೋಡಬೇಕು ಅಂತ ಸ್ತ್ರೀ ಪುರುಷರು ಎಲ್ಲರೂ ಅಲಂಕಾರ ಮಾಡ್ಕೊಂಡು ಬಂದ್ರು. ಒಂದು ಕಾಂಪಿಟೇಷನ್, ಅಲಂಕಾರ ಕಾಂಪಿಟೇಷನ್. 2 ಗಂಟೆಗೆ ಕನ್ನಡಿ ಮುಂದೆ ಕೂತ್ಕೊಂಡು ಬಿಟ್ರಿ, ಇಲ್ಲ ಹಾಗೆ ನೀವು 5 ಗಂಟೆಗೆ ಬರಂಗಿಲ್ಲ. ಹಾಗಾಗಿ 2 ಗಂಟೆಗೆ ಊಟ ಆದ ತಕ್ಷಣ ಏನೇನು ಬಳ್ಕೊಳ್ಬೇಕು, ಏನೇನು ಹಾಕೊಳ್ಬೇಕು ಎಲ್ಲ ಮಾಡ್ಕೊಂಡು ನೀವು ಬನ್ರಿ. ವೈಭವದಿಂದ ತಾಳ ತನ್ರಿ, ನಿಮ್ಮ ಭಾವ ತನ್ರಿ, ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ನಾವು ನೀವು ಸೇರಿ ಒಂದು ಅದ್ಭುತವಾದ ಒಂದು ಐತಿಹಾಸಿಕ ಭಾಗವತ ಸಪ್ತಾಹಕ್ಕೆ ನಾವೆಲ್ಲ ಸಾಕ್ಷಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ 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 ಹರೇ ಹರೇ, ಕೃಷ್ಣ 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 ಹರೇ, ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ರಾಮ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರಯೇ ನಮಃ.